ಆಗಿದ್ದೀರಲ್ಲ. ಅವರ್ ಯು ಮಿಸ್ಟರ್ ಲಂಕೇಶ್? ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ಸ್. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ. ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಮಾರ್ಕೆಟ್ಗೆ ಯಾಕೆ ಹೋಗಿದ್ದು ಅಂದ್ರೆ ತರಕಾರಿ ತರೋದಕ್ಕಲ್ಲ. ನಾನು ಮಾರ್ಕೆಟ್ಗೆ ಹೋಗಿದ್ದು ಮಲ್ಲಿಗೆ ಹೂವು, ಮೈಸೂರು ಪಾಕು, ಲಾಡು, ಸೇಬು, ದ್ರಾಕ್ಷಿ, ಆಮೇಲೆ ಒಂದ್ ಪಟ್ನ ಊದಿನ ಕಡ್ಡಿ ತರೋದಕ್ಕೆ. ನೋಡಿ ಏನೋ ಸ್ಪೆಷಲ್ ಇದೆ. ಹಾ, ಮಲ್ಲಿಗೆ ಹೂವು, ಮೈಸೂರು ಪಾಕು ಅಲ್ವಾ? ಕಡ್ಡಿ ಇದಿಷ್ಟು ನಾನು ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಫಸ್ಟ್ ನೈಟ್ ಸೆಟಪ್ ಅಂತ. ಹೌದು ಅಲ್ವಾ? ಇದಿಷ್ಟರಲ್ಲೂ ಒಂದೇ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಇಷ್ಟು ಐಟಮ್ ಮಧ್ಯ ಈ ಊದಿನ ಕಡ್ಡಿ ಒಂದು ತೆಗೆದಾಕ್ಬಿಟ್ರೆ ಹೆಣ್ಣು ನೋಡೋ ಶಾಸ್ತ್ರ ಆಗ್ಬೋದು ಅಲ್ವಾ? ತಾಂಬೂಲ ಬದಲಾಯಿಸ್ಕೊಂಡಿದ್ದ. ಆದ್ರೆ ಹೆಣ್ಣು ಸಿಕ್ಕದ್ಮೇಲೆ ಹೊಗೆನೆ ಅಂತ ಒಂದು ಸಿಂಬಾಲಿಕ್ ಆಗಿ ಅದನ್ನ ಇಟ್ಟಿರ್ತೀವಿ. ಆಯ್ತಾ? ಊದಿನ ಕಡ್ಡಿ. ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಹೋದ ವಾರ ಮುದ್ದೇಶನ್ ಮದುವೆ ಧಾಮ್ ಧೂಮ್ ಅಂತ ಆಗೋಯ್ತು ಗಡಬಿಡಿಲಿ. ಆದ್ರೆ ಇವತ್ತು ಮುದ್ದೇಶನ ಫಸ್ಟ್ ನೈಟು. ಏನೋ ನನ್ ಬಾಮೈದ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅವನಿಗೋಸ್ಕರ ಇದೆಲ್ಲ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಮತ್ತೆ ಪಾಪ ನಮ್ಮ ಕಮಲ ಮನೋಹರಿಗೆ ಕೊಡ್ತಾ ಇರುವಂತ ಟಾರ್ಚರು ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಆ ಹುಡುಗಿ ಮಾತಕ್ ಮುಂಚೆ ಅಣ್ಣ ಅಣ್ಣ ಅಂತ ನನ್ನಿಂದೆ ಬರ್ತಾಳೆ. ಪಾಪ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊತಾಳೆ. ಅದಕ್ಕೋಸ್ಕರ ಈ ಶಾಸ್ತ್ರ ಆದ್ಮೇಲಾದ್ರೂ ಅವಳ ಜೀವನ ಸರಿ ಹೋಗ್ಬೋದು ಅಂತ ಒಂದು ಹೋಪ್ ಅಷ್ಟೇ, ಒಂದು ಸಣ್ಣ ಕನ್ಸರ್ನ್. ಯಾರು ಗಾಬರಿ ಆಗ್ಬಿಡಿ, ನನಗೆ ವೆದರ್ ಫೋರ್ಕಾಸ್ಟ್ ಬೆಳಗ್ಗೆನೆ ಸಿಕ್ಕಿದೆ. ಗುಡುಗು ಸಹಿತ ಭಾರಿ ಮಳೆ ಸಾಧ್ಯತೆ ಅಂತ ಅವಾಗ್ಲೇ ಗೊತ್ತಾಗಿದೆ ನನಗೆ. ಸೊ ಡೋಂಟ್ ವರಿ. ಇವಾಗ ಮಿಂಚು ಬಂದಿದೆ. ಇಷ್ಟೊತ್ತಿಗೆ ಗುಡುಗ್ ಬರ್ಬೇಕಾಗಿತ್ತಲ್ಲ, ಬಂತ. ಮಳೆ ಶುರುವಾಗಿಲ್ವಲ್ಲ ಇನ್ನ. ಹೆಂಡತಿ ಆದವಳು ನಾನು ಹತ್ಕೊಂಡು ನಿಮ್ ಮುಂದೆ ಕಣ್ಣೀರ್ ಹಾಕ್ತಾ ಇದೀನಿ. ಕಲ್ತರ ಸುಮ್ನೆ ನಿಂತಿದ್ದೀರಲ್ರಿ. ಜಾಸ್ತಿ ಮಾತಾಡ, ಸುಮ್ನೆ ಕಳ್ಸ್ಕೊ. ಪ್ಲೀಸ್ ನನ್ ಮಾತ್ ಕೇಳ್ರಿ ನೀವು. ಅವೆಲ್ಲ ಆಗಲ್ಲ. ಹೋಗಲೆ ಉಳ್ದಳ್ಳೆ ಕಾಟ ನನ್ಗೆ. ಓಕೆ ಹೇಳಿ ಮಾತು. ಸುಮ್ನೆ ರೀ ಸರ್, ದಿನ ಇದೊಂದೇ ಆಗೋಗಿದೆ. 300 ಎಪಿಸೋಡ್ ಮಾಡಿದ್ಮೇಲೆ ಬರೀ ಅದನ್ನೇ ಊದ್ತಾ ಇದ್ರೆ ನಮಗೆ ಮಾಡಕ್ ಬರೋ ಕೆಲ್ಸ ಇಲ್ವಾ? ಹೊಟ್ಟೆ ಕಟ್ಟಿದ್ಯಾ ನಿಂಗೆ? ಕೆಟ್ಟಿರೋದು ಹೊಟ್ಟೆ ಅಲ್ಲ ಕಣೋ, ನಿನ್ನ ಹಣೆ ಬರಹ. ನಾನ್ ಯಾರು ಗೊತ್ತಾಯ್ತಾ? ಯಾರು? ನಾನು ಆನಿಯನ್ನು. ಆನಿಯನ್? ಇದ್ಯಾವ್ದು ಇದು? ಟೊಮೆಟೊ, ಬದನೆಕಾಯಿ, ಆನಿಯನ್ ಚುರ್ಮುರಿ ಮಾಡ್ತಾ ಇದೀವ ಇಲ್ಲಿ. ನೀನು ಒಬ್ಬ ಗಂಡ. ನೀನು? ನಾನು ಒಬ್ಬನೇ ಗಂಡ ಅನ್ಕೊಂಡಿದೀನಿ. ಏನೀಗ? ಪಾಪ ರಾಣಿ, ಮುಗ್ಧ ಹೆಣ್ಣು, ಗಂಡನೇ ಸರ್ವಸ್ವ ಅಂತ ಜೀವ ಬಿಡ್ತಾಳೆ. ಇನ್ನೊಂದ್ಸಲ ಅವಳಿಗೆ ಏನಾದ್ರೂ ನೋವು ಕೊಟ್ಟಿದ್ ಗೊತ್ತಾದ್ರೆ ನನ್ನ ಮಗನೇ ಕತ್ತು ಸೀಳಿ ರಕ್ತ ಕುಡಿದು ಬಿಡ್ತೀನಿ. ರಾಣಿ ಓವರ್ ಆಗಾಡ್ಬೇಡ. ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು. ನೀನ್ ಟೆನ್ಷನ್ ಅಲ್ಲಿ ಇದ್ರೆ ನಾನೇನ್ ರೈಲ್ವೆ ಸ್ಟೇಷನ್ ಅಲ್ಲ ಇದ್ದೀನಿ. ನಾನು ಟೆನ್ಷನ್ ಅಲ್ಲೇ ಇದ್ದೀನಿ. ನನಗೆ ಉಲ್ಟು ಮಾತಾಡ್ತೀಯ ನೀನು? ನನ್ನೇ ನಿನ್ ಹೆಂಡತಿ ಅನ್ಕೊಂಡ್ಯಾ? ನೀನ್ ಅಂದಂಗೆಲ್ಲ ಅನ್ನಿಸ್ಕೊಂಡಿರೋದಕ್ಕೆ. ರಾಣಿ ಆಸ್ತಿ ಕೇಳದ್ಲಾ, ಅಂತಸ್ ಕೇಳದ್ಲಾ? ಕೇಳ್ತಿರೋದೇನು ಒಂದೇ ಒಂದು ಮಗು. ಮುದ್ದೇಶನ್ಗೆ ಇವತ್ತು ಫಸ್ಟ್ ನೈಟ್. ಆದ್ರೆ ಎಷ್ಟು ವರ್ಷದಿಂದ ಮದುವೆ ಆಗಿರೋ ರಾಣಿಗೆ ಇನ್ನು ವಾಂತಿ ಆಗಿಲ್ಲ ಅಂದ್ರೆ ಏನೋ ಅರ್ಥ? ಅವಳು ವಾಂತಿ ಆಗಿಲ್ಲ ಅಂದ್ರೆ ಅವಳು ಯಾವ್ದೋ ಫಾರಿನ್ ಸ್ಕಾಚ್ ಕುಡಿತಾವಳೆ ಅಂತ ಅರ್ಥ. ನನ್ನ ಡೈಲಾಗ್ಗೆ ನೀನ್ ಕೌಂಟರ್ ಕೊಡ್ತೀಯಾ? ಆದ್ರೆ ಕಟ್ಕೊಂಡ್ ಹೆಂಡತಿಗೆ ಒಂದು ಮಗು ಕೊಡಕ್ಕಾಗಿಲ್ಲ ನಿನ್ ಕೈಲಿ. ಇನ್ನು ನಿನ್ನ ಉಳಿಸಿ ಪ್ರಯೋಜನ ಇಲ್ಲ. ಏನಾಗಿದೆ ನಿನ್ಗೆ? ತಟ್ಟಿ ಸಾಕು, ಚುಚ್ಕಿಸ್ಬಿಟ್ಟೆ. ಆಮೇಲೆ Hey dude. Dude. Yes. Please come here. Oh my God. Isn't it hot? Ejila, isn't it hot? ವೆರಿ ಹಾಟ್. ಆಗ್ಲೇ ಆನಿಯನ್ ಅಂದೆ, ಇವಾಗೇನು ಪಕೋಡನ ನೀನು? No. It's me. D-E-M-O, demo. Demo? D-E-M-O, demo. Why? Mukad mela lots of fear? Actually, you know what?
Life is very, very short. Enjoy every moment. Yo, yo. ಯೋನ ಏ ರಾಣಿ ಏನೇ ಆಯ್ತು ನಿನ್ಗೆ Rani? Who's Rani? Oh, Rani! That ಪಾಪುದು ಹುಡುಗಿ. Oh, ಗಂಡನೇ ದೇವ್ರು, ಕಿಚಿ ಪಾಟಿನೇ ಪ್ರಪಂಚ ಅಂತ ಕೊರಗ್ತಾ ಇರೋ poor girl, isn't it? ಏ ಏನ್ ಗುರು ಹಿಂಗ ಕನ್ಫ್ಯೂಷನ್ ಆಯ್ತಾ ಇದೆ ನನ್ಗೆ ನೋಡು ಶಿಷ್ಯ, ಕನ್ಫ್ಯೂಷನ್ ಆದ್ರೆ ಒಳ್ಳೇದೆ. ಬಿಕಾಸ್ ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಇಸ್ ಆಲ್ವೇಸ್ ಡಿಸಪಾಯಿಂಟಿಂಗ್ ಮಚ್ಚ. ಮಚ್ಚ ಏಯ್ ಕಟ್ಕೊಂಡ್ ಗಂಡನ್ ಮಚ್ಚ ಅಂತೀಯಲ್ಲ ನೀನು, ಕೊಡ್ರ ಇಲ್ಲಿ ಮಚ್ಚ ಕತ್ತರಿಸ್ಬಿಡ್ತೀನಿ ಹಾಕೊಂಡು. ಏನಾಯ್ತು ಹುಡ್ಗ? ದಯವಿಟ್ಟು ನನಗ್ ಒಂದೇ ಒಂದ್ ಅವಕಾಶ ಕೊಡ್ರಿ. ಅಮ್ಮ ತಾಯಿ ಇವಾಗ ನೀನ್ ಯಾರು ಹೇಳಮ್ಮ? ನಾನ್ರಿ ರಾಣಿ. ಓವರ್ ಆಕ್ಟಿಂಗ್. ಊರಿ ನಾನೇ ರಾಣಿ. ನನ್ಗೆ ಒಂದೇ ಒಂದ್ ಅವಕಾಶ ಕೊಡ್ರಿ. ನಿಮ್ ಪಾದ ಸೇವೆ ಮಾಡೋ ಈ ದಾಸಿನ ಮಚ್ ತಗೊಂಡು ಹೊಡಿತೀನಿ ಅಂತ ಹೇಳ್ತಾ ಇದಿಲ್ಲ. ಇದು ನ್ಯಾಯನಾ? ಇದು ಧರ್ಮನಾ? ಏ ರಾಣಿ ತುಂಬಾ ತಲೆ ಕೆಡಿಸ್ತಾ ಇದ್ಯಾ? ಏನ್ ನಾಟಕ ಪ್ಲಾನ್ ಮಾಡಿದ್ಯಾ ಹೇಳ್ಬಿಡು, ಇಲ್ಲ ಚೆನ್ನಾಗಿರಲ್ಲ. ಏಯ್, ಆ? ಏನೋ ಮಾಡ್ತೀಯ ನೀನು? ಏನೋ ರಾಣಿ ಮುಟ್ಬಿಡ್ತೀಯೋ? ಟಚ್ ಮಾಡೋ, ಮುಟ್ಟೋ ಅವಳನ್ನ, ಮುಟ್ಟೋ. ಏಯ್ ಏಯ್! ಏನೇ ಏನೋ ದೇವ್ರೆ, ಇವಳು ಯಾಕೆ ಹಿಂಗ ಆಡ್ತಾವಳು ಇವಳು? ಏ ನಿಂಗೆ ನಾಯಿಗೆ ಏನಾದ್ರು ಕಚ್ತೇನೆ? ನಾಯಿ ಕಚ್ಬಿಡ್ತೀನ್ರಿ ನಿಮ್ಗೆ. ಎಲ್ಲಿ ಕಚ್ತೀರಿ? ತೋರಿಸ್ರಿ. ಸದ್ಯಕ್ಕೆ ಒಂದು ನಾಯಿ ಕಚ್ಚಕ್ ಬಂದಿದೆ, ಅದ್ರ ಜೊತೆಗೆ ಇನ್ನ 2 ನಾಯಿ ಇದೆಯಾ ಅಂತ ಡೌಟ್ ಆಗ್ತಾ ಇದೆ ನನ್ಗೆ. ಮೂರ್ ನಾಯಿನ? ಅಯ್ಯೋ ದೇವ್ರೇ, ಬೇಗ ಇಂಜೆಕ್ಷನ್ ತಗೊಳ್ರಿ, ಇಲ್ಲಾಂದ್ರೆ ನಮ್ಗೆ ಹುಟ್ಟೋ ಮಗುಗೆ ತುಂಬಾ ತೊಂದ್ರೆ ಆಗ್ಬಿಡತ್ರಿ. ಅಮ್ಮ ರಾಣಿ, ಆಸ್ಕರ್ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀಯ ನೀನು. ಏನೇನೋ ಡವ್ ಮಾಡ್ಕೊಂಡು ಸುತ್ತಿ ಬಳಸಿ ಮತ್ತೆ ಮಗು ಮ್ಯಾಟ್ರಿಗೆ ಬರ್ತಾ ಇದೀಯ ನೀನು. ಅಯ್ಯೋ ರೀ, ನೀವ್ ಆಕ್ಚುಲಿ ಕರೆಕ್ಟ್ ಆಗಿದ್ರೆ ನಮ್ಮ ಮಗು ಈ ಮನೆ ಸುತ್ತ ಓಡಾಡ್ಕೊಂಡಿರುತ್ತಲ್ರಿ. ಉದ್ದೇಶ ನನ್ನ ಅಣ್ಣ ಇವತ್ತು ಅವನ್ಗೆ ಫಸ್ಟ್ ನೈಟ್ ಇದೆ ರೀ. 9 ತಿಂಗಳಲ್ಲಿ ಆ ಕುಕ್ಕುಗೆ ಒಂದ್ ಮಗು ಆಗುತ್ತೆ. ನನಗ್ ಒಂದು ಮಗು ಆಗೋದ್ ಬೇಡ್ವೇನ್ರಿ? ನಮ್ ಮನೆ ಹುಟ್ಟು ಅಂತ ಮೊದಲನೇ ಮಗು ನಮ್ ಮಗು ಆಗಿರ್ಬೇಕು ಅಂತ ನಾನ್ ಆಸೆ ಪಡೋದ್ ತಪ್ಪೇನ್ರಿ? ಹೇಳ್ರಿ. ರಾಣಿ ಏ ರಾಣಿ, ನೀನ್ ರಿಕ್ವೆಸ್ಟ್ ಮಾಡ್ಕೋಬೇಡ್ವೆ? ನಿನ್ ಜೊತೆ ನಾನಿದ್ದೀನಿ. ಏನ್ ಕೇಳ್ತಾ ಇದ್ಯೋ ಅದನ್ನ ಕೇಳ್ಬೇಡ, ಕಿತ್ಕೋಬೇಕು ಅಷ್ಟೇ. ನೋಡು, ಹೋಗ್ಲಿ ಪಾಪ ಅಂತ ಸುಮ್ನೆ ನೋಡ್ತಾ ಇದೀನಿ, ನೀನ್ ಓವರ್ ಆಗಿ ಆಡ್ತಾ ಇದ್ಯಾ. ಏಯ್, ಓವರ್ ಅಲ್ಲ ಕಣಲೆ, ಓವರೇ ಲೆಕ್ಕ ಇಲ್ದಿರೋ ಟೆಸ್ಟ್ ಮ್ಯಾಚ್ ತರ ಫುಲ್ ಮ್ಯಾಚ್ ಆಡ್ತೀನಿ. ಏನೋ ಮಾಡ್ತೀಯಾ? ಏಯ್ ನಿಂಗೆ ಬಿಟ್ರೆ ಆಗಲ್ಲ. ಏಯ್ ನಾನೇ ತಗೊಂಬರ್ತೀನಿ ಮಚ್ಚ. ಎಲ್ಲಿಟ್ಟೆ ಮಚ್ಚು? ಎಲ್ಲಿ ಎಲ್ಲ ಮಚ್ಚಲ್ಲೋ? ರಾಣಿ, ಏ ರಾಣಿ, ಏ ಏನಾಯ್ತೆ ರಾಣಿ? ಡಾಕ್ಟರ್ಗೆ ಒಂದು ಫೋನ್ ಮಾಡಮ್ಮ. ಡಾಕ್ಟರ್ ಫೋನ್ ಮಾಡು. ಸರ್ ನಾನು ಇಲ್ಲೇ ಇದ್ದೀನಿ ಸರ್. ಹಾಯ್ ಸರ್. ಡಾಕ್ಟ್ರು? ಹೌದು ಸರ್. ಇನ್ನು ಫೋನೇ ಮಾಡಿಲ್ಲ. ಎಲ್ಲಿಂದ ಬಂದೆ ನೀನು? ನಾವ್ ಹಂಗೆ ಸರ್, ಪೇಷಂಟ್ ವಾಸನೆ ಇಟ್ಕೊಂಡ್ ಬಂದ್ಬಿಡ್ತೀವಿ. ಪೇಷಂಟ್ ವಾಸನೆ ಇಟ್ಕೊಂಡು? ಹೌದು. ತಮ್ಮ ಹೆಸರೇನು? ಡಾಕ್ಟರ್ ಶಿವಪಾದ ಅಂತ. ಜೀವನ್ ಪಾದ ಡಾಕ್ಟ್ರು? ಚೆನ್ನಾಗಿದೆ. ನನ್ನ ಹೆಂಡತಿ ಯಾಕೋ ಸ್ವಲ್ಪ ಹುಚ್ಚಿ ತರ ಆಡ್ತಾ ಇದ್ದಾಳೆ. ಹುಚ್ಚಿ ತರ ಆಡ್ತೀರಾ ಸರ್? ಹಾಗಾದ್ರೆ ಪರ್ಫೆಕ್ಟ್ ಆಗಿದ್ದಾರೆ ಬಿಡಿ ಸರ್. ಅದಂಗೆ ಪರ್ಫೆಕ್ಟ್ ಆಗಿದ್ದಾಳೆ ಅಂತೀಯ? ಸರ್, ಹೆಂಗಸ್ರು ಮಾತಾಡದೆ ಇದ್ರೆ ಸಮಸ್ಯೆ, ಹುಚ್ಚಿ ತರ ಆಡ್ತೀರಾ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅರ್ಥ ಸರ್. ನನ್ನ ಹೆಂಡತಿ ಮೂರ್ ತರ ಮಾತಾಡ್ತಾ ಇದ್ದಾಳೆ. ನನ್ನ ಹೆಂಡತಿ 100 ತರ ಮಾತಾಡ್ತಾಳೆ ಸರ್. ಡಾಕ್ಟರ್ ಸ್ವಾಮಿ, ನಾನು ಹೇಳಿದ್ದು ಇವಳು ಮೂರ್ ಜನದ ತರ ಆಡ್ತಾ ಇದ್ದಾಳೆ. ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಆಗ್ಬಿಟ್ಟಿದೆ ಅವಳಿಗೆ. ಓ ಮೈ ಗಾಡ್. ಇದಕ್ಕೆ ಪರಿಹಾರ ಅಂದ್ರೆ ಮಗು ಕೊಟ್ಬಿಡಿ, ಸಮಸ್ಯೆ ಕ್ಲಿಯರ್ ಆಗತ್ತೆ, ರಾಣಿ ಹುಷಾರಾಗ್ತಾರೆ. ಮಗು ಏನ್ ಮಂಡಿಲ್ ಸಿಗತ್ತ? ತಗೊಂಬಂದ್ ಕೊಟ್ಬಿಡ್ದಂಗೆ. ಯಾವ ಸಿಮೆಂಟ್ ಹಾಕಿ ಕರೆಕ್ಟ್ ಆಗ ಏನ್ ಮಾಡ್ಬೇಕು ಅಂತ ಇಷ್ಟೇ ಸರ್ ಅವ್ರು ಹೇಳ್ಕೊಟ್ಟಿರೋದು.
ಯಾರು ಇವಳು ಹೇಳ್ಕೊಟ್ಟಿದ್ದ ಯಾವನ ನೀನು ಯಾವನ ಯಾವನ ಇವ್ನು ಯಾರು ಇವನು ಎಲ್ಲ ರಾಣಿ ಹೇಳ್ಕೊಟ್ಟಿದ್ದು ಅಂತ ನನ್ನ ಡಾಕ್ಟ್ರು ಅವನ ಶಿವನ್ ಪದ ಅದು ಹೋಗ್ಲಿ ಬಿಡಿ, ನಿಮಗ್ ಗೊತ್ತಾಗ್ಬೇಕಾಗಿರೋದೆಲ್ಲ ಗೊತ್ತಾಯ್ತು, ನನಗೂ ಗೊತ್ತಾಗ್ಬೇಕಾಗಿರೋದೆಲ್ಲ ಗೊತ್ತಾಯ್ತು. ಈಗ ನಮ್ಮನ್ನೇನು ಬೈಬಿಡಿ, ನೀವು ಲಗೇಜ್ ಎಲ್ಲ ತಗೊಂಡು ಒಳಗಡೆ ಹೊರಟೋಗ್ತೀನಿ. ಇಷ್ಟೊಂದೆಲ್ಲ ಭಯ ಇಟ್ಕೊಂಡ್ರ ನೀನು ಇಷ್ಟು ಆಟ ಆಡ್ತೀಯಲ್ಲ, ಸರಿನಾ ಇದು? ಆಟ ಅಲ್ಲ ರೀ, ಮುದ್ದೇಶಂಗಿಂತ ಮುಂಚೆ ನಾನ್ ತಾಯಿ ಆಗ್ಬೇಕಷ್ಟೇ. ಅವನು ತಲ್ ಕೆಳಗಾಗಿ ನಿಂತ್ಕೊಂಡ್ರು ಅವ್ನ್ ತಾಯಿ ಆಗಕ್ಕಾಗಲ್ಲ ಕಣೆ. ಯಾಕೆ ಟೆನ್ಷನ್ ತಗೋತೀಯ? ಹಂಗಲ್ಲ ರೀ ನಾನು ಹೇಳಿದ್ದು. ಬಿಡಿ, ನಿಮ್ಗೆ ನನ್ ನೋವು ಅರ್ಥ ಆಗಲ್ಲ, ನನ್ ನೋವು ನನ್ಗೆ ಇರ್ಲಿ ಬಿಡಿ. ರಾಣಿ ಇಷ್ಟಕ್ಕೆಲ್ಲ ಅಳ್ತಾರೇನೆ? ನೋಡು, ಇದ್ರ ಬಗ್ಗೆ ಆಮೇಲೆ ನಾನ್ ನೀನು ಡಿಸ್ಕಷನ್ ಮಾಡೋಣ. ಮನೆಗೆ ಗೆಸ್ಟ್ ಎಲ್ಲ ಬರ್ತಾ ಇದಾರೆ, ಅವ್ರ ಹತ್ರ ಮಾತಾಡಿ ಎಲ್ಲ ಆದ್ಮೇಲೆ ನಾನು ನಿನ್ನ ಹತ್ರ ಬಂದು ಡಿಸ್ಕಷನ್ ಮಾಡ್ತೀನಿ. ವಿ ವಿಲ್ ಕಮ್ ಟು ಅ ಡಿಸಿಷನ್. ಓಕೆ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಾನು ಕಷ್ಟಪಟ್ಟು ಡ್ರಾಮಾ ಮಾಡಿದಕ್ಕೂ ಸಾರ್ಥಕ ಆಯ್ತು. ಏನ್ರಿ ಇದು? ನಾನು ಸ್ಪ್ಲಿಟ್ ಪರ್ಸನಾಲಿಟಿ ಕೇಳಿದ್ದೆ. ಇದು ಮೂರ್ ಪರ್ಸನಾಲಿಟಿ ಏನಿದು? ಇದು ಸ್ಪ್ಲಿಟ್ ಇನ್ ದ ಸ್ಪ್ಲಿಟ್. ಸ್ಪ್ಲಿಟ್ ಇನ್ ದ ಸ್ಪ್ಲಿಟ್. ಎಲ್ಲ ಏನಾದ್ರೂ ಇರ್ಲಿ, ಈಗ ನಮ್ಮ ಸೆಲೆಬ್ರಿಟೀಸ್ ನ ಕರೆದ್ಬಿಟ್ಟು ನಿಮ್ಗೆಲ್ಲ ಮನೆ ಅಂದಾಗ ನಮ್ಮ ಮನೆ ಜ್ಞಾಪಕ ಬರುತ್ತೆ. ಮನೆ ಅಂದ ತಕ್ಷಣ ನಮ್ಮ ಮನೆ ಜ್ಞಾಪಕ ಬರೋದು ಸಹಜ. ಇಲ್ಲ ಒಂದು ಕನಸಿನ ಮನೆ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ಬೋದು. ಅಥವಾ ಯಾವ್ದಾದ್ರು ಒಂದು ಸುಂದರವಾದಂತ ಒಂದು ಬಿಗ್ ಮನೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕಲ್ಪಿಸ್ಕೊತಾ ಕೂತಿರ್ಬೋದು. ಅರಮನೆ. ಕನ್ನಡದಲ್ಲಿ ಒಂದು ಬಿಗ್ ಮನೆ ಇದೆ. ಈ ಮನೆ ಸಾಮಾನ್ಯವಾದಂತ ಒಂದು ಮನೆ ಅಲ್ಲ. ಆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಖುಷಿ ಇದೆ, ಅಷ್ಟೇ ದೊಡ್ಡ ದೊಡ್ಡ ನಾಟಕಗಳು ನಡೆಯುತ್ತೆ, ಜಗಳಗಳು ನಡೆಯುತ್ತೆ, ಪ್ರೀತಿ ಇರುತ್ತೆ, ಎಲ್ರು ನಮ್ಮವರೇ ಅನ್ನಿಸ್ತಾರೆ. ಆದ್ರೆ ಯಾರು ನಮ್ಮವರಾಗಿರಲ್ಲ. ಈ ತರದೆಲ್ಲ ಒಂದು ಏನಂದ್ರೆ ಮಿಕ್ಸ್ಚರ್ ಇರುತ್ತೆ. ನೀವು ಅಲ್ಲಿ ಹೋಗಿ ಬಂದಿದ್ದೀರಾ ಮಿಸ್ ಲೋಕೇಶ್ ಅಲ್ವಾ? ಹೌದು ಸರ್, ಹೋಗಿ ಬಂದಿದ್ದೀನಿ. ನಾನು ಯಾವ ಮನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಆ ಮನೆನೇ ಬಿಗ್ ಬಾಸ್ ಮನೆ. ಸೊ ಈಗಷ್ಟೇ ಬಿಗ್ ಬಾಸ್ ಸೀಸನ್ 5 ಮುಗಿದಿದೆ. ಸೊ ಆ ಕಂಟೆಸ್ಟೆಂಟ್ಸ್ ನಮ್ಮ ಮಜಾ ಟಾಕೀಸ್ ಬಿಗ್ ಮನೆಗೆ ಬಂದಿದ್ದಾರೆ. ಅವ್ರನ್ನ ಕರೆಸಿ ಮಾತಾಡ್ಸೋಣ. ಪ್ಲೀಸ್ ವೆಲ್ಕಮ್ ಬಿಗ್ ಬಾಸ್ ಸೀಸನ್ 5 ಇಂದ ದಿವಾಕರ್, ನಿವೇದಿತಾ ಗೌಡ, ಶ್ರುತಿ ಪ್ರಕಾಶ್ ಅಂಡ್ ಜೈ ಶ್ರೀನಿವಾಸನ್. ಜಗಳದರಲ್ಲಿ ಗಿರಿ ಗುರಗಳ ವಿವಿಧದಲ್ಲಿ ಬಿನೆ ಕರ ಬಕರ ನಕರ ಬಕರ ಒಂದರ ಫ್ಯಾಮಿಲಿ ಚಿಣ್ಣರಿಗೆಲ್ಲ ನಗೆಯ ಪಕ್ಕರ ಮೆಂಟಲ್ ಹುಳಿ ಸಕಲ ಜನಕ್ಕೂ ಮಜವ ಕೊಡುವ ಖುಷಿಯ ಚಗುಳಿ ನಗೆಯ ಕಣಜ ಸೃಜಾನ ನಗಿಸಿ ಹೃದಯನ ಕಣಜ ಸೃಜಾನ ನಗಿಸಿ ಹೃದಯನ. ಫಸ್ಟ್ ನನ್ಗಲ್ಲ ಹೇಳಮ್ಮ ಒಲಿ. ಯಾರಿಗೆ ಸರ್? ನನಗೆ. ಸರ್ ಬಂದ ತಕ್ಷಣ ಫಸ್ಟ್ ನಿನ್ನೆ ಅಲ್ವಾ ಹಾಗೆ ಮಾಡಿದ್ದು? ಹಾಗೆ ಮಾಡಿದ್ದು. ಹಾಯ್ ಸರ್. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ಸೂಪರ್. ಹಾಯ್. ಏಯ್ ಹಾಯ್ ಅಂಕಲ್ ಅನ್ನು ಪಾಪ ಅವನ ಫ್ರೆಂಡ್ ನಿಂಗೆ. ಅಯ್ಯೋ ನೋಡಕ್ಕೆ ಎಷ್ಟು ಯಂಗ್ ಆಗಿದ್ದಾರೆ ಅಂಕಲ್ ಅಂತ ಹೇಳೋದಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಇನ್ನು ಇವಾಗ ಪ್ಲೇ ಸ್ಕೂಲ್ಗೆ ಹೋಗ್ತಾ ಇರೋದು ಮಗು ಇದು. ಏನ್ ಸರ್ ಅವರ್ ಶ್ರುತಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಹಂಗೆ ಇದೀನಪ್ಪ. ದಿವಾಕರ್ ಅವರ್ ಯು? ಸೂಪರು, ಅದ್ಭುತ, ಪವರ್, ಶಕ್ತಿ ಎಷ್ಟಾಗಿ. ಶ್ರೀನಿವಾಸನ್ ಸರ್ ವೆಲ್ಕಮ್. ಥ್ಯಾಂಕ್ ಯು. ಬಿಗ್ ಬಾಸ್ ಸೀಸನ್ 5 ಮುಗಿದ ತಕ್ಷಣ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಒಂದು ಎಪಿಸೋಡ್ ಮಾಡಿದ್ದು. ನಾವು 4 ಜನ ಕರೆದಾಗ ತುಂಬಾ ಹೃದಯದಿಂದ ಒಪ್ಕೊಂಡ್ರು, ಬಂದಿದ್ದಾರೆ. ಸೊ ತಮ್ಮೆಲ್ಲರಿಗೂ ಮಜಾ ಟಾಕೀಸ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಮಜಾ ಟಾಕೀಸ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕಾದ್ರೆ ನೀವೇನ್ ಹೇಳ್ತೀರಾ ಸರ್ ಶ್ರೀನಿವಾಸನ್ ಸರ್? ಮಜಾ ಟಾಕೀಸ್ ಅಲ್ಲಿ ಬಿಗ್ ಬಾಸ್ ಮನೆ ಬಗ್ಗೆ. ಸೊ ಮಜಾ ಟಾಕೀಸ್ ಬಂದು ಒಂಥರ ಎನರ್ಜಿ. ಎಂತವರೇ ಆಗ್ಲಿ ಸುಮ್ನೆ ಹಾಗೆ ಹಿಂಗೆ ಏನೋ ಒಂಥರ ಮುಖ ಇಟ್ಕೊಂಡು ಬಂದ್ರು ಕೂಡ ಅವ್ರ ಮುಖದಲ್ಲಿ ಮಂದಹಾಸ, ಮುಗುಳ್ನಗೆ, ಏನೇನ್ ಬರ್ಸ್ಬೇಕೋ ಎಲ್ಲ ಬಂದ್ಬಿಡುತ್ತೆ. ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗೋವಾಗ ಮಂದಹಾಸ, ಮುಗುಳ್ನಗೆ, ಹಾಗೆ ಏನೇನ್ ಇಟ್ಕೊಂಡು ಹೋಗಿರ್ತಾರೋ ಅದೆಲ್ಲ ಇನ್ನೊಂದು ಆಗಿರುತ್ತೆ. ಅದಕ್ಕೆ ಅದ್ರಲ್ಲಿ ಒಂದು ಹಾಡು ಬರ್ತಾರೆ, ನಾವಿಂಗೆ ಇರಬೇಕು ಅಂತ ಅನ್ಕೊಂಡು ಬರ್ತಾರೆ, ಅದು ಏನು ಆಗೋಗಿ ಕನ್ಫ್ಯೂಷನ್ ನಲ್ಲಿ ಬೀಳ್ತಾರೆ ಅಂತ. ಬಿಗ್ ಬಾಸ್ ಮನೆಗೆ ಹೋದ್ರೆ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ. ಆಮೇಲೆ ಬೇರೆ ದಾರಿ ಇಲ್ಲದೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕೂಡ ಕಲ್ತು ಬಿಡ್ತಾರೆ. 100% ಬಿಗ್ ಬಾಸ್ ಅಲ್ಲ, ಬಟ್ ಇಟ್ಸ್ ಚಾಲೆಂಜ್ ಅಲ್ವಾ? ಅದ್ರ ಜೊತೆ ನಾವು ಜಗಳ ಆಡ್ದೇನೆ
ನಡ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಅದು, ಅದ್ರ ಬಗ್ಗೆ ಹೇಳಿ. ಯಾವ ತರ ಚಾಲೆಂಜು? ನಿಜ ಹೇಳ್ಬೇಕಂದ್ರೆ ದೊಡ್ಡ ಯಾವಾಗ್ಲೂ 24 hours ನಿಮ್ಮ ಮೇಲೆ ಇರುತ್ತೆ ಕ್ಯಾಮ್ರಾ. ಹೌದು. ಅದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ಸೆಂಟೆನ್ಸ್ ಇದೆ, ಅದು ಹಾಡಲ್ಲೇ ಹೇಳ್ಬಿಡ್ತೀನಿ. ಚಂದನ್ ಶೆಟ್ಟಿ ಬರ್ದಿರೋದು, ಇಷ್ಟ ಇಲ್ಲ ಅಂದರೂನು ಇಷ್ಟಪಟ್ಟು ಮಾಡಬೇಕು, ಕಷ್ಟ ಅಂತ ಕೂತು ಬಿಟ್ರೆ ಕಳಪೆ ಬೋರ್ಡು ಹಾಕಬೇಕು, ಜಗಳವಾಡಿ ಎದುರು ಸಿಕ್ರು ಸ್ವೀಟ್ ಆಗಿ ಸ್ಮೈಲು ಕೊಡಬೇಕು. ಅದು ಕಷ್ಟ. ಜಗಳ ಆಡೋದು ಕಷ್ಟ ಅಲ್ಲ, ಜಗಳ ಆಡಿದ ಮೇಲೆ ಎದುರುಗಡೆ ಸಿಕ್ಕಿದಾಗ ಸ್ಮೈಲ್ ಅಲ್ವಂತೆ. ನಮ್ಮ ನಿವೇದಿತ ಹೇಳ್ದಂಗೆ ಸ್ವೀಟ್ ಆಗಿ ಸ್ಮೈಲ್ ಕೊಡ್ಬೇಕು, ಅದು ಕಷ್ಟ, ಕೊಡ್ಲೇಬೇಕು. ಅದ್ರಿಂದ ಗೊತ್ತು ಸರ್, ಗೊತ್ತು. ಗೊತ್ತಾಗ್ಬಿಟ್ಟಿದೆಯಲ್ಲ, ಅವ್ರಿಗೆ ಗೊತ್ತಿದೆ ಫಸ್ಟ್ ಸೀಸನ್ ನೋಡಿ. ಅಲ್ಲ ಮಿಸ್ಟರ್ ಲೋಕೇಶ್, ನೀವು ಒನ್ ಚಾಲೆಂಜ್ ಏನು ಬಿಗ್ ಬಾಸ್ ಅಲ್ಲಿ ಇದ್ದು ಓನ್ಲಿ ಒನ್ ಚಾಲೆಂಜ್ ತುಂಬಾ ಕಷ್ಟದ್ದು ಅಂತ ಅನ್ಸಿದ್ದೇನು? ಮೋಸ್ಟ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸೀಸನ್ ಅಲ್ಲಿ ನನಗೆ ತುಂಬಾ ಬೇಜಾರಾಗಿದೆ ಅಂದ್ರೆ ಊಟಕ್ಕೆ ಹೊಡೆದಾಡಿದ್ದು. ಅಂದ್ರೆ ಅಲ್ಲಿದ್ದಂತ ಒಂದು ಸ್ಕೇರ್ ಸಿಟಿ, ಅಂದ್ರೆ ಇಟ್ ವಾಸ್ ಕ್ರಿಯೇಟೆಡ್ ಟು ಟೆಸ್ಟ್ ಅವರ್ ಮೆಂಟಲ್ ಎಬಿಲಿಟಿ, ಯಾವ ತರ ಕೋಪ್ ಅಪ್ ಮಾಡ್ಕೋತೀವಿ ಅಂತ ಎಲ್ಲ. ಆ ಟೈಮ್ ಅಲ್ಲಿ ಯಾರ್ಯಾರು ಯಾವ್ಯಾವ ತರ ವರ್ತಿಸ್ತಾರೆ ಅನ್ನೋದನ್ನ ನೋಡಿ ಒಂದ್ ಸ್ವಲ್ಪ ನನಗೆ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಪೀಪಲ್, ಫುಡ್, ಟೈಮ್ ಅಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ನಾನು ಹೇಳ್ಬೋದು. ಅಲ್ಲ ಅದು ಬಿಟ್ಟು ಮತ್ತೆ ಫ್ಯಾಮಿಲಿನೆಲ್ಲ, ನಿಮ್ಮ ಮಿಸಸ್ ನ ಮತ್ತೆ ನಿಮ್ಮೆಲ್ಲರನ್ನು ಬಿಟ್ಟಿರೋದಿದೆಯಲ್ಲ ಸರ್. ನಾವು ಇಲ್ಲಿ ಮಾತಾಡೋದು 3 ತಿಂಗಳು ಸರ್. ಅಲ್ಲಿ ಹೋಗಿ ವರ್ಷಾನ್ ಗಟ್ಲೆ ಪಾಪ ಬಾರ್ಡರ್ ಅಲ್ಲಿ ಇರ್ತಾರ, ಅವ್ರ ಬಗ್ಗೆ ಯೋಚನೆ ಮಾಡ್ಬಾರ್ದ ಸರ್? ನೀವೇನ್ ಸರ್ ಅಲ್ವಾ? ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟಿರ್ತಾರೆ. ನಮ್ದು ಯಾವ್ದು ಸರ್? ಇಲ್ಲಿ ನಾವು ಮಾಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಅದಕ್ಕೆಲ್ಲ ಆಕ್ಚುಲಿ ಶ್ರುತಿ ನೋಸ್ ಅಬೌಟ್ ಇಟ್. ಯು ಕಮ್ ಫ್ರಮ್ ಅ ಮಿಲಿಟರಿ ಬ್ಯಾಕ್ ಗ್ರೌಂಡ್ ಅಲ್ವಾ? ಎಸ್, ಅಬ್ಸಲ್ಯೂಟ್ಲಿ. ಬಿಗ್ ಬಾಸ್ ನಂಗೆ ಅನ್ಸುತ್ತೆ ಅದೊಂದು ಮನೆ ಇದೆ ಎಲ್ಲಿ ನಿಮಗೆ ಅವ್ರು ಬೇಸಿಕಲಿ ನಿಮ್ ಒರಿಜಿನಲ್ ಲೈಫ್ ಅಲ್ಲಿ ಯಾವ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಿ, ಆ ಕಂಫರ್ಟ್ ಝೋನ್ ಇಂದ ಆಚೆ ಬಿಟ್ಟು ನಿಮಗೆ ಅಂತ ಸರ್ಕಮ್ಸ್ಟಾನ್ಸಸ್ ಕೊಡ್ತಾರೆ, ಅಂತ ಸಿಚುವೇಶನ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಹೇಗೆ ಹೇಳಿದ್ರಿ ಸ್ಕೇರ್ಸ್ ಊಟ, ಫುಡ್ ಬಗ್ಗೆ ಐ ಥಿಂಕ್ ಅದು ಎವ್ರಿ ಸೀಸನ್ ಆಗ್ತಾ ಬಂದಿದೆ. ನಮ್ಮ ಸೀಸನ್ ಅಲ್ಲೂ ಊಟ ಮೇಲೆ ಜಗಳ ಆಗಿದೆ ಯಾವಾಗ ಯಾವನ. ಬಿಕಾಸ್ ಒಂದು ಪರ್ಸನಿಗೆ, ಹ್ಯೂಮನ್ ಬೀಯಿಂಗಿಗೆ ಊಟ ತುಂಬಾ ಮುಖ್ಯ. ಹೊಟ್ಟೆ ತುಂಬಿಲ್ಲ ಅಂದ್ರೆ ಅವ್ರು ಇನ್ನೇನು ಅವ್ರಿಗೆ ಯೋಚನೆ ಮಾಡಕ್ ಆಗಲ್ಲ, ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಸೊ ಅಂತ ಸಿಚುವೇಶನ್ಸ್, ಅಂತ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಬಿಟ್ಟು ಎಷ್ಟು ಫ್ರಸ್ಟ್ರೇಟ್ ಆಗ್ತೀರಾ, ಎಷ್ಟು ಇರಿಟೇಟ್ ಆಗ್ತೀರಾ, ಎಷ್ಟು ಅದರಲ್ಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಹೇಗಿದ್ದೀರಾ, ಹೌ ಡು ಯು ಕೋಪ್ ಅಪ್, ಅವಾಗ ನೀವು ಹೇಗೆ ಮಾತಾಡ್ಸ್ತೀರಾ? ಯಾಕಂದ್ರೆ ಆಚೆ ಜನ ಏನ್ ಕೂತಿದ್ದಾರೆ, ಅವ್ರು ಇಲ್ಲಿ ಯಾರ್ಯಾರು ಸೆಲೆಬ್ರಿಟೀಸ್ ಬಂದಿರ್ಲಿ, ಕಾಮನ್ ಮ್ಯಾನ್ ಬಂದಿರ್ಲಿ, ಆಚೆ ಅವ್ರು ಹೇಗಿರ್ತಾರೆ ಅದು ಎಲ್ಲರೂ ನೋಡಿರ್ತಾರೆ. ಆದ್ರೆ ಒಳಗೆ ಆಸ್ ಅ ರಿಯಲ್ ಪರ್ಸನ್ ಹೌ ಯು ಆರ್, ಐ ಥಿಂಕ್ ಅದು ತುಂಬಾ ಮುಖ್ಯ ಆಗುತ್ತೆ. ಅಬ್ಸಲ್ಯೂಟ್ಲಿ. ನಾನು ಅದಕ್ಕೆ ಪ್ರತಿ ಸಲ ಮಜಾ ಟಾಕೀಸಲ್ಲೂ ಅಷ್ಟೇ ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಗ್ ಬಾಸ್ ಇಸ್ ನಾಟ್ ಹೌ ಯು ಪ್ಲೇ, ಬಿಗ್ ಬಾಸ್ ಇಸ್ ನಾಟ್ ಹೌ ಯು ಪರ್ಫಾರ್ಮ್, ಬಿಗ್ ಬಾಸ್ ಇಸ್ ಹೌ ಯು ಬಿಹೇವ್. ಎಕ್ಸಾಕ್ಟ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ದಿವಾಕರ್ ಹೇಳಿಪ್ಪ. ಬಿಗ್ ಬಾಸ್ ಇಂದ ಬಂದ್ಮೇಲೆ ಲೈಫ್ ಯಾವ ತರ ಚೇಂಜ್ ಆಗಿದೆ ಅಂದ್ರೆ ಸರ್, ನಾನು ದಿವಾಕರ್ ಮಾಮೂಲಿ ಸೇಲ್ಸ್ ಮ್ಯಾನ್ ದಿವಾಕರ್, ಇವಾಗಲೂ ಸೇಲ್ಸ್ ಮ್ಯಾನ್ ದಿವಾಕರ್ ತಾನೇ ಇದೆ. ಸೆಲೆಬ್ರಿಟಿ ಅನ್ನೋದು ಜನಗಳ ಆತರ ನೋಡ್ತಾರೆ, ಬಟ್ ನನ್ನಲ್ಲಿ ಏನಂದ್ರೆ ಆತರ ಇನ್ನೂ ಬಂದಿಲ್ಲ. ಬಟ್ ನನಗೇನಂದ್ರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಯಿಂದ ಬರ್ಬೇಕಾದ್ರೆ ಎಲ್ಲ ಜೈ ಶ್ರೀನಿವಾಸನ್ ಆಗ್ಲಿ, ಶ್ರುತಿ ಅವರಾಗ್ಲಿ, ಪ್ರತಿಯೊಬ್ರು ದಿವಾಕರ್ ನಿಮ್ನ ಜನಗಳು ನೋಡಿ ನೀವ್ ಏನ್ ಅನ್ಕೊಂಡಿದೀರಾ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಹೊರಗಡೆ ಅಷ್ಟೊಂದು ಜನ ಇಷ್ಟಪಡ್ತಾ ಇರ್ತಾರೆ ನಿಮ್ಮನ್ನ, ಯಾಕಂದ್ರೆ ನೀವು ಅಷ್ಟು ಕಾಮಿಡಿ ಮಾಡ್ತೀರಾ ಆತರ ಅಂತ. ನಾನು ಇವರೆಲ್ಲ ಹೇಳ್ಬೇಕಾದ್ರೆ ನಾನು ಏನೋ ಹೇಳ್ತವ್ರೆ ಅಷ್ಟೇ, ನಾನು ಯಾವುದು ತಲೆ ತಗೊಂಡಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಸರ್ ಏನ್ ಜನಗಳು ನಿಜವಲ್ಲೂ ಸೆಲ್ಫಿ ತಗೊಳ್ಳೋದಾಗ್ಲಿ ನನಗೆ ಒಂಥರ ಕನ್ಸ ಅನ್ನಂಗ್ ಆಗ್ಬಿಡ್ತು. ಯಾಕೆಂದ್ರೆ 3-4 ತಿಂಗಳಡೆ ಪ್ರತಿ ಒಂದ್ ಕಡೆ ನಾವು ಹೋಗಿರೋ ಇರೋದು ಅಲ್ಲೆಲ್ಲ ಸೇಲ್ಸ್ ಮಾಡಿರೋ ಜಾಗನೆ. ಪ್ರತಿ ಒಂದ್ ಕಡೆ ಹಾಯ್ ದಿವಾಕರ್ ಅವ್ರೆ, ಹಾಯ್ ಸರ್ ಸೂಪರ್ ಚೆನ್ನಾಗ್ ಆಡಿದ್ರಿ, ಅದ್ಭುತ ದಿವಾಕರ್ ಅವ್ರೆ, ನಿಜವಾಗ್ಲೂ ಸತ್ಯವಾಗ್ಲೂ ನೀವು ಮಾಡಿದ ಅದು ಒಂಥರ ಹೇಳ್ಬೇಕಾ ನನಗೆ. ನಾನು ಇಷ್ಟೆಲ್ಲ ಕೆಲವರು ಕೈಗೆಲ್ಲ ಹಚ್ಚಿ ಹಾಕ್ಸ್ಕೊಂಡು ದಿವಾಕರ್ ಅಂತ ಹಾಕ್ಸಿ ಅವೆಲ್ಲ ಕೇಳಿದ ತಕ್ಷಣ ನನಗೆ ಒಂಥರ ನಿಜವಾಗ್ಲೂ 4 ತಿಂಗಳಲ್ಲಿ ಈ ತರ ಜನಗಳು ಅಷ್ಟು ಫ್ಯಾನ್ ಇದ್ರಲ್ಲ ಅನ್ನೋದು ತುಂಬಾ ಖುಷಿ. ಬಟ್ ನಿಜವಾಗ್ಲೂ ಒಂದ್ ಟೈಮ್ ಅಲ್ಲ ಇವೆಲ್ಲ ಕನ್ಸು ಅನ್ನಂಗ್ ಆಗ್ಬಿಡ್ತದೆ ಒಂದ್ ಟೈಮ್. ಗೊಂಬೆ ಏನು ಸರ್? ಹೇಳಿ ಸರ್. ಇವಳ ಹೆಸರು ಗೊಂಬೆ, ಇವಳ ಸವಾಸ ಮಾಡಿದ್ರು ಚೊಂಬೆ. ಕ್ಲಾಸ್ ಮಾಡ್ತಿದ್ದೀರಾ ನೀವೆಲ್ಲ? ಹುಡುಗರು ಮಾತ್ರ ಮಾಡಿದ್ದು. ಇಲ್ಲ ಹೇಳಪ್ಪ ಸುಮ್ನೆ, ಅದೆಲ್ಲ ಊಫಿ. ಬಿಗ್ ಬಾಸ್ ಅಲ್ಲಿ ಮರೆಯೋಕ್ ಆಗದೆ ಇರುವಂತ ಒಂದು ಸಿಚುವೇಶನ್ ಅಂದ್ರೆ ಯಾವ್ದು ನಿವೇದಿತಾ? ನಾನು ಆಕ್ಚುಲಿ ಬಿಗ್ ಬಾಸ್ ನೇ ಮರೆಯೋಕ್ ಆಗಲ್ಲ, ನಾನು ಪ್ರತಿ 1 ಮಿನಿಟ್ನು ಮರೆಯೋಕ್ ಆಗಲ್ಲ. ನನಗೆ ಸ್ಟಾರ್ಟಿಂಗ್ ಎಸ್ಪೆಷಲಿ ನಾನು ಸ್ಟಾರ್ಟಿಂಗ್ ಬ್ಲೂ ಡೋರ್ ಒಳಗಡೆ ಹೋದೆ ಗೊತ್ತಾ, ಅದೊಂದು ಆ ಫುಟ್ ಸ್ಟೆಪ್ ಇಂದ ಲಾಸ್ಟ್ ಈಚೆ ಕಡೆ ಬರೋವರೆಗೂ ನಾನು ಪ್ರತಿ ಒಂದನ್ನು ಮರೆಯಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫಸ್ಟ್ ವೀಕ್ ಇಂತ ನಿಮಿಷ ಬಾಕಂದ ಕೆಳಗಡೆ ನೀ ಮಾತಾಡು. ನಾನು ಬರ್ಲಾ? ಇಲ್ಲ ಮಾತಾಡ್ಲಿ ಬಿಡಿ ಸರ್. ಅಲ್ಲ, ಫಸ್ಟ್ ವೀಕ್ ಇಂತ ಸೆಕೆಂಡ್ ವೀಕ್ ಏನ್ ಮಾಡೋದು, ಫಸ್ಟ್ ವೀಕ್ ಇಂದ ಸೆಕೆಂಡ್ ವೀಕ್ ಇನ್ನೂ ಚೆನ್ನಾಗಿತ್ತು, ಸೆಕೆಂಡ್ ವೀಕ್ ಇಂದ ಥರ್ಡ್ ವೀಕ್ ಇನ್ನೂ ಚೆನ್ನಾಗಿತ್ತು. ಸೊ ಈ ತರ ಒಂದು ಮರೆಯಲಾಗೋದೇ ವಿಷಯ ಅಂತ ಇಲ್ವೇ ಇಲ್ಲ.
ಇಲ್ಲ. ಮಾತಾಡಮ್ಮ ನೀನ್ ಅಲ್ಲಿ ಅಂಕಲ್ ಹತ್ರ ಮಾತಾಡ. ನಾವು ಮಾತಾಡೋಣ ಹಂಗಾದ್ರೆ. ಅಷ್ಟೇ ಸರ್. ಬಿಟ್ರೆ ಸಾಕಷ್ಟೇ. ಆಗೋಯ್ತಾ? ನೀವು ಇನ್ನೂ ಸ್ವಲ್ಪ ಮಾತಾಡೋಣ ಅಂತ, ಆಮೇಲೆ ಇನ್ನೂ ಸ್ವಲ್ಪ. ಇನ್ನು ಸೂಪರ್. ಒಂದ್ ಬಾಯಿ ಮಾತಕ್ಕೆ ಸುಮ್ನೆ ಏನೋ ಕೇಳಿದೆ, ಎಲ್ಲ ಹೇಳ್ಬಿಟ್ಟೆ. ಈಗ ಬೈಲಿ, ಐ ಆಮ್ ಗಿವಿಂಗ್ ಎನ್ ಆಪರ್ಚುನಿಟಿ ಟು ಅನೌನ್ಸ್ ದ ಓಪನಿಂಗ್ ಆಫ್ ಮಜಾ ಟಾಕೀಸ್. ಓಕೆ. ಎಲ್ಲಿಂದ ಬರ್ತೀಯ ಎಂಟ್ರಿ? ವೇರ್ ಯು ವಾಂಟ್ ಟು ಕಮ್ ಫ್ರಮ್? ಇಲ್ಲಿಂದ. ಕಮಾನ್ ಗೋ. ನಾನು ನನ್ನ ಸ್ಟೈಲಲ್ಲೇ ಮಾಡ್ತೀನಿ. ಓನಮ್ಮ. ಮ್ಯೂಸಿಕ್. ಮಜಾ ಟಾಕೀಸ್, ಮಜಾ ಟಾಕೀಸ್, ಮಜಾ ಟಾಕೀಸ್, ಮಜಾ ಟಾಕೀಸ್. ಒಂಥರ ಫ್ಯಾಮಿಲಿ, ಚಿನ್ನರಿಗೆಲ್ಲ ನಗೆಯ ಕರಮಂತ ಸೃಜನ ಸೃಜನ ಮನಸ್ಸು ಹೃದಯನ ಮಜಾ ಹಾಯ್ ಆಡಿಯನ್ಸ್, ಹೇಗಿದ್ದೀರಾ ಎಲ್ಲರೂ? ಸೂಪರ್. ಇಷ್ಟಕ್ಕೆ ಅಡ್ವರ್ಟೈಸ್ಮೆಂಟ್ ಬಂದ್ಬಿಟ್ಟಿರುತ್ತೆ. ಓಕೆ, ಕಂಟಿನ್ಯೂ ಕಂಟಿನ್ಯೂ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಸೂಪರ್. ಹಾಯ್ ರೆಮೋ ಅವರೇ, ಹೇಗಿದ್ದೀರಾ? ಮ್ಯೂಸಿಕ್ ಬ್ಯಾಂಡ್ ಹೇಗಿದ್ದೀರಾ? ಹಾಯ್ ಸೃಜನ್. ನಾನ್ ಗೆಸ್ಟು. ಓಕೆ. ಸೊ ಹೇಗ್ ಅನ್ಸ್ತಿದೆ? ನಾನು ಸೃಜನ್ ಅವ್ರನ್ನ ಬಿಟ್ಬಿಟ್ಟು ಇವಾಗ ನಾನೇ ಹೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನ್ ಬೇಕಾ, ಸೃಜನ್ ಅವ್ರು ಬೇಕಾ? ಸೊ ಬ್ಯಾಡ್, ಯಾಕೆ ಸುಮ್ನೆ ನಾನು ಇಲ್ಲ, ಅಂತ ಸುಜನ್ ಹೇಳಿ. ಜೊತೆ ನೀವು ಬೇಕು. ಹಾ? ಸುಜನ್ ಜೊತೆ ನೀವು ಬೇಕು ಅಂದೆ. ಇಬ್ರು ಮಾಡೋದಾ? ಓಕೆ. ಸೊ ಇವಾಗ ನಾನ್ ನಿವೇದಿತ ಗೌಡ. ಸೊ ಇವಾಗ ವೆಲ್ಕಮ್ ಮಾಡೋಣ ನಮ್ಮ ಫಸ್ಟ್ ಗೆಸ್ಟ್. ಸೊ ಇವ್ರು ತುಂಬಾ ಮಾತಾಡ್ತಾರೆ. ಇವರು ಫಸ್ಟ್ ಸೀಸನ್ ಮಜಾ ಟಾಕೀಸ್ ನ ಆಂಕರಿಂಗ್ ಮಾಡಿದವರು. ಸೊ ಇವಾಗ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಬನ್ನಿ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ಸೃಜನ್ ಲೋಕೇಶ್. ಯಾಕೆ ಇಷ್ಟು ನಿಧಾನವಾಗಿ ಡ್ಯಾನ್ಸ್ ಮಾಡ್ಕೊಂಡ್ ಬರ್ಬೇಕು. ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕು. ಸ್ವಲ್ಪ ಎನರ್ಜಿ ಇರ್ಬೇಕು ತಾನೆ. ಆ ಎನರ್ಜಿ ಇಂಟ್ರೊಡಕ್ಷನ್ ಕೊಡ್ಬೇಕು ತಾನೆ. ಇವರು ಸೀಸನ್ 1 ಅಲ್ಲಿ ಹೋಸ್ಟ್ ಮಾಡಿದ್ರು, ಈಗ ನಾನ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸುಜನ್ ಲೋಕೆ. ರೆಡಿ? ಇವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮಾತಾಡೋಕ್ ಸ್ಟಾರ್ಟ್ ಮಾಡ್ರೆ ನಿಲ್ಸೋದೇ ಇಲ್ಲ. ಸ್ಟಾರ್ಟ್ ಮಾಡ್ರೆ ಮಾತಾಡ್ತಾನೆ ಇರ್ತಾರೆ. ಇವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆಲ್ಲ ಗೊತ್ತಿರ್ಬೇಕು. ಆಡಿಯನ್ಸ್, ಎನಿ ಗೆಸಸ್ ಯಾರು ಇವ್ರು ಅಂತ? ಇಷ್ಟ ವಾಯ್ಸ್ ಇದೆ, ಇನ್ನೂ ಸ್ವಲ್ಪ ಜೋರಾಗಿ ಕಿರ್ಚಿ. ನಿವೇದಿತ ಡ್ಯಾನ್ಸ್ ಮಾಡ್ಬೇಕಾದ್ರೆ ಜಾಸ್ತಿ ಹಿಂಗ್ ಮಾಡೋದು, ಕೂದಲು ಭಾರ ಇದೆಯಲ್ಲ. ಅದು ಆಕ್ಚುಲಿ ನಾನು ನಿಮ್ ಸ್ಟೆಪ್ ನ ಕಾಪಿ ಮಾಡೋಣ ಅಂತ ಹೋದೆ, ಬಟ್ ನಿಮ್ ಸ್ಟೆಪ್ ಕಾಪಿ ಮಾಡಕ್ ಆಗ್ಲಿಲ್ಲ. ಸೂಪರ್, ಸಕಲ ಮಾಡಿದೆ. ಯು ಹ್ಯಾವ್ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಕೂತ್ಕೊಮ್ಮ. ಥ್ಯಾಂಕ್ ಯು. ಹಾ, ಮದುವೆ ಆದ್ಮೇಲೆ ಯಾವ್ಯಾವ ಕಾರ್ನಾಮಗಳು ಮಾಡಿರ್ಬೋದು, ನೀವು ಬಿಡಿ ಮಾಡ್ತಾನೆ ಇರ್ತೀರಾ, ಅದು ಬೇರೆ. ಆದ್ರೆ ದಿವಾಕರ್ಗೆ ಬಹಳ ಅತ್ಯುತ್ತಮವಾದಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇನು ಅಂದ್ರೆ ಮದುವೆ ಆದ್ಮೇಲೆ ಹೆಣ್ಣು ನೋಡಕ್ ಹೋಗಿದ್ರಂತಲ್ಲ ತಾವು, ಏನ್ ಸ್ವಾಮಿ ಅದು? ಅದು ಮದುವೆ ಆದ್ಮೇಲೆ ಹೆಣ್ಣು ನೋಡಕ್ ಹೋಗಿಲ್ಲ ಸರ್. ಯಾಕಂದ್ರೆ ಮದುವೆ ಆದ್ಮೇಲೆ ಹೆಣ್ಣು ನೋಡಕ್ಕೆ ಅಂದ್ರೆ ಹೆಂಡತಿ ಆಮೇಲೆ ಉಗಿದಾಕ್ಬಿಡ್ತಾರೆ. ಸ್ಟಾರ್ಟಿಂಗ್ ಒಂದ್ಸಲಿ ನಾನು ಮಾರ್ಕೆಟಿಂಗ್ ಸೇಲ್ಸ್ ಮಾಡ್ಬೇಕಾದ್ರೆ ನನ್ನ ಹತ್ರ ಕಸ್ಟಮರು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಸರ್ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ನಂಬರ್ ಕಾಲ್ ಮಾಡಿ ಅಂತ ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ಒಂದ್ 2 ದಿನ ಹಿಂದ್ಗಡೆ ಆಯಿಲ್ ಕೊಟ್ಟಿದ್ದೆ, ಬಟ್ ಮಂಡಿನೋ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೊ ನಮ್ಗೊಂದು 10-15 ಜನ ಇದೀವಿ, ನಮ್ಮ ಊರಿಗೆ ಹತ್ರ ಬನ್ನಿ, ಈ ತರ ನಿಮ್ಗೆ ಆಯಿಲ್ ಬೇಕು ಸರ್ ನನಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಅಲ್ಲಿಂದ ಗದಗ ಹುಬ್ಳಿ ಹತ್ರ ಪಕ್ಕದ ಹಳ್ಳಿ, ನಾನು ಅಲ್ಲಿಂದ ಬಸ್ ನಂಬರ್ ಅಲ್ಲಿ ಹಳ್ಳಿ ಹತ್ರ ಕರ್ಕೊಂಡೋಗಿ ಒಂದು 1,000 ರೂಪಾಯಿ 1,500 ರೂಪಾಯಿ ವ್ಯಾಪಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ಫೋನ್ ಮಾಡ್ಬಿಟ್ಟು ಸರ್ ಬರ್ತಾ ಇದೀನಿ ಸರ್ ಅಂತ ಹೇಳ್ಬಿಟ್ಟು ಬಸ್ ಹೇಳಿದೆ. ಹೇಳಿದ ತಕ್ಷಣ ಅದೇ ತರ ಒಂದು 15 ಜನ ನಿಂತಿದ್ರು. ಸರ್ ಬನ್ನಿ ಸರ್ ನಾನು ಮಾಮೂಲಿ ಸೇಲ್ಸ್ ಬಗ್ಗೆ ಇಟ್ಕೊಂಡು ಬನ್ನಿ ಅಂದ್ರು. ಸರ್ ಥ್ಯಾಂಕ್ ಯು, ಸೂಪರ್, ನೋಡಕ್ ಚೆನ್ನಾಗಿದ್ದೀರಾ, ಫೋಟೋದಲ್ಲಿ ಒಂಥರ ಇದ್ರೆ ಅಂದ್ರೆ ಹೌದಾ, ಓಕೆ ಅಂತ ಹೇಳಿದೆ. ಯಾಕಂದ್ರೆ ವಾಟ್ಸಪ್ ಅಲ್ಲಿ ಫೋಟೋ ಇರುತ್ತಲ್ಲ, ಫೋಟೋ ನೋಡಿರ್ತಾರೆ ವಾಟ್ಸಪ್ ಅಲ್ಲಿ ಚೆನ್ನಾಗಿದ್ರ ಅಂದ್ರಲ್ಲ, ವಾಟ್ಸಪ್ ಅಲ್ಲಿ ಅದೇನ್ ಕಣ ಫೋಟೋದಲ್ಲಿ ಹಂಗೆ ಸರ್ ರಿಯಲ್ ಆಗಿ ಹಿಂಗ್ ಇರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆ ಕರ್ಕೊಂಡ್ರು. ಸೊ ಹೋದ ತಕ್ಷಣ ಮಿಕ್ಚರು ಕಾಫಿ ಜ್ಯೂಸ್ ಎಲ್ಲ ಇಟ್ಟಿದ್ರು. ನಾನು ಮಾಮೂಲಿ ಸೇಲ್ಸ್ ಮ್ಯಾನ್ ಹೋದಾಗ ಪ್ರತಿಯೊಂದು ಮನೆಗೆ ಹೋದಕ್ಕೋಸ್ಕರ ನಮ್ಗೆ ಕೆಲವು ಊಟ ಮಾಡ್ಕೊಂಡು ಹೋಗಿ ಕಾಫಿ ಕುಡಿರಿ ಅಂತ ಪ್ರತಿಯೊಬ್ರು ಅಷ್ಟು ಪ್ರೀತಿಯಿಂದ ಹಾಕಿರುತ್ತೆ. ಸರ್ ನಾನು ಆರಾಮಾಗಿ ಹೋಗ್ಬಿಟ್ಟು ಕೂತ್ಕೊಂಡು ನನ್ನ ಬ್ಯಾಗ್ನ ಸೈಡ್ಗೆ ಇಟ್ಬಿಟ್ಟು ಕಾಫಿ ಕೊಡ್ಬಿಟ್ಟು ಮಿಚರ್ ಇದೆ ತಿನ್ಬಿಟ್ಟು ಮಾತಾಡ್ತಾರೆ. ಸರ್ ಸ್ವಲ್ಪ ಟೈಮ್ ಆಯ್ತು ಸರ್, ಬೇಗ ಸರ್ 1 ನಿಮಿಷ ನಿಲ್ಲಿ ಸರ್ ಅಂದ್ರು. ಸರಿ ಅಂದ್ಬಿಟ್ಟು ಒಂದು 5 ನಿಮಿಷ ಆದ್ಮೇಲೆ ಹುಡುಗಿನ ಕರ್ಸಿ ಅಂತ ಬಿಟ್ಟು ಕರ್ಸಿದ್ರು. ಕರ್ಸ್ಬಿಟ್ಟು ನನಗೆ ಭಯ ಆಗ್ಬಿಡ್ತು, ಏನಪ್ಪ ಹುಡುಗಿನ ಕರ್ಸಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ಟು ಆ ಹುಡುಗಿ ಬಂತು.
ಸರ್ ಇಷ್ಟ ಆಯ್ತಾ ಅಂತ ಕೇಳಿದ್ರು. ಸರ್ ಏನಿದು ಅಂತ ಕೇಳಿದ್ರೆ, ನಾನು ಸೇಲ್ಸ್ ಮ್ಯಾನ್ ಸರ್, ಮಾರ್ಕೆಟಿಂಗ್ ಮಾಡೋನು. ಇಷ್ಟ ಆಯ್ತಾ ಅಂದ್ರೆ ಹುಡುಗಿನ ಕರ್ಸಿದ್ರ ಸರ್, ನನ್ನ ಮದುವೆ ಆಗಿದೆ. ಅಲ್ಲ ಸರ್, ಮಂಡಿ ಅನ್ನೋದು ಆಯಿಲ್ ಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ಕೆ ನಾನು ಬಂದಿನ ಅಂತ ಹೇಳಿದ ತಕ್ಷಣ ನನಗಂತೂ ನಿಜವಾಗ್ಲೂ ಶಾಕ್ ಆಯ್ತು. ಅಲ್ಲ ಸರ್, ಈ ವಿಷಯ ಅಕಸ್ಮಾತ್ ನಮ್ಮ ಮನೇಲಿ ಏನೋ ಗೊತ್ತಾದ್ರೆ ಮಲ್ಡ್ರು ಮಾಡಕ್ ಬಿಡ್ತಾರೆ. ಒಟ್ನಲ್ಲಿ ಸುಮ್ನೆ ಹಂಗೆ ವಾಪಸ್ ಬಂದ್ರಿ. ವಾಪಸ್ ಬಂದ್ಬಿಟ್ಟು ಅವ್ರ ಗುರುಗಳು ಮಾಡ್ಕೊಳ್ಳಿ, ಮದುವೆ ಆಗಿ ಬರ್ತಾ ಇದ್ರಿ. ಮಿಸ್ಟರ್ ಲೋಕೇಶ್, ಮದ್ವೆ ಆದ್ಮೇಲೆ ಏನೇನೋ ಮಾಡಿದೀನಿ, ಆದ್ರೆ ಇನ್ನೊಂದು ಹುಡುಗಿ ನೋಡಕ್ ಹೋಗಿಲ್ಲ. ಹುಡುಗನ್ ನೋಡಕ್ ಹೋಗಿದ್ರಾ? ಯಾಕ್ ಸರ್, ನೀವು ಒಂಥರ ಹೆಂಗೆ ಅಂದ್ರೆ ಕ್ಯಾಸಿ ನೋವ ತರ ಇದೀರಾ, ನೀವು ಮಂಡಿ ನೋವ ತರ ಆಡ್ತಾ ಇದೀರಾ. ಶ್ರುತಿ, ಎಸ್. ಈ ಮಕ್ಕಳು ಗಲಾಟೆ ಮಾಡಿದಾಗ ಬೈಯೋದು ಅಥವಾ ರೂಮಲ್ಲಿ ಕೂಡ ಹಾಕ್ಬಿಡೋದು ಇವೆಲ್ಲ ಮಾಡ್ತಾರೆ ಮಕ್ಕಳನ್ನ ಒಂಥರ ಶಿಸ್ತು ಕಲ್ಸೋದಕ್ಕೆ. ಇವ್ರು ಗ್ರೇಟ್ ಲೇಡಿ ಶ್ರುತಿ ಅವರು, ಇವ್ರ ಅಮ್ಮನನ್ನೇ ಲಾಕ್ ಮಾಡ್ಬಿಟ್ಟಿದ್ರಂತ ಒಳಗಡೆ. ತುಂಬಾ ಚೆನ್ನಾಗಿದೆ, ಹೇಳಿ. ಅವರು ಆಕ್ಚುಲಿ ನಂಗೆ ಚಿಕ್ಕವಳಿದ್ದಾಗ ಸ್ಕೂಲಿಂದ ಬಂದಾದ್ಮೇಲೆ ನಂಗೆ ಆಚೆ ಆಟ ಆಡಕ್ ಹೋಗಕ್ ತುಂಬಾ ಇಷ್ಟ ಆಯ್ತು. ಆದ್ರೆ ಅಮ್ಮ ಅಪ್ಪ ಚಿಕ್ಕವರಿದ್ದಾಗಿಂದ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಅದಾದ್ಮೇಲೆ ಸಾಯಂಕಾಲ ಹೋಗುವ ಆಟ ಆಡಕ್ಕೆ ಅಂತ ಹೇಳ್ತಾ ಇದ್ರು. ಆದ್ರೆ ನಂಗೆ ಅವಾಗ ನಿದ್ದೆ ಬರ್ತಾ ಇರ್ಲಿಲ್ಲ, ಸೊ ನಂಗೆ ಮಲ್ಕೋಬಾರ್ದಿತ್ತು, ಆಸ್ ಸಿಂಪಲ್ ಆಸ್ ದಾಟ್. ಆದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ. ಸೊ ಒಂದ್ಸರಿ ಏನಾಯ್ತು, ಅವ್ರಿಗೆ ಹಂಗೆ ಬಾತ್ರೂಮಿಗೆ ಕಳಿಸ್ ಅವ್ರು ಯಾವಾಗ ಹೋದ್ರು ಅದ್ ನೋಡ್ದೆ, ಲಾಕ್ ಮಾಡ್ಬಿಟ್ಟೆ ಅವ್ರಿಗೆ. ಹಾ ಓಕೆ, ನಾ ಹೋಗ್ತಾ ಇದೀನಿ ಆಟ ಆಡಕ್ಕೆ ಅಂತ ಹೋಗ್ಬಿಟ್ಟೆ. ಆಮೇಲೆ ಅವ್ರ ಆಚೆಯಿಂದ ತೆಗೀರಿ, ಆಮೇಲೆ ಭಯ್ಯ ಬಂದು ಒಬ್ರು ತೆಗೆದೋದು. ಬಟ್ ಐ ಹರ್ಡ್ ದಟ್ ನೀವು ಒಳ್ಳೆ ಸಿಂಗರ್ ಅಂತ ಕೇಳಿದೀನಿ. ವೈ ಡೋಂಟ್ ಯು ಮೇಕ್ ಅರ್ ಸಿಂಗ್? ಆಡ್ಸೋಣ. ಇನ್ನೊಂದು ಮಾತಾಡ್ಸ್ಕೊಂಡ್ಬಿಡ್ತೀನಿ. ಯಾರಾದ್ರೂ ಹುಡುಗರು ಬಂದ್ಬಿಟ್ಟು ಏನೋ ಲೈನ್ ಹೊಡಿತಾರೆ ಅದು ಇದು ಶ್ರುತಿಗೆ, ಅವ್ರ ಅಪ್ಪನ್ ಕರ್ಕೊಂಡು ಹೋಗೋರಂತೆ. ಅದು ಆರ್ಮಿ ಡ್ರೆಸ್ ಅಲ್ಲಿ. ಹೌದು ಸರ್, ಇದು ಈ ತರ ಎಲ್ಲ ಹೆಣ್ಮಕ್ಳು ಇರ್ತಾರ. ಏನಮ್ಮ? ಇಲ್ಲ, ಆಕ್ಚುಲಿ ಏನಾಯ್ತು ಅಂದ್ರೆ, ನಾವು ಸ್ಕೂಲಲ್ಲಿ ಇದ್ದೆ ಅವಾಗ ನನ್ನ ಕ್ಲಾಸಲ್ಲಿ ಒಂದು ಹುಡುಗ ನಂಗೆ ಬಹಳ ತೊಂದರೆ ಕೊಡ್ತಾ ಇದ್ದ. ತೊಂದ್ರೆ ಅಂದ್ರೆ ಇರಿಟೇಟ್ ಮಾಡ್ತಾ ಇದ್ದ. ನಾನು ಪೋನಿಟೇಲ್ ಹಾಕೊಂಡು ಹಿಂಗ್ ಕೂದಲು ಎಳಿಯೋದು. ಅಂಡ್ ನಾನು ಹಿಂಗೆ ಚಿಕ್ಕವಳದಾಗ ನಾನು ಯಾರಿಗೂ ಟ್ರಬಲ್ ಮಾಡ್ತಾ ಇರ್ಲಿಲ್ಲ, ನಾನು ಸುಮ್ಮನೆ ನನ್ನ ಪಾಡೆಗೆ ನಾನು ಇಡ್ತಾ ಇದ್ದೆ. ಸೊ ಅದು ಟ್ರಬ್ಲಿಂಗ್ ಬಹಳ ಜಾಸ್ತಿ ಆಗ್ಬಿಟ್ಟಿತ್ತು. ಅಂಡ್ ನ್ಯೂ ಟು ದಟ್ ಸ್ಕೂಲ್. ನಾನು ಅಳಕ್ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮಮ್ಮ ಕೇಳಿದ್ರು ಏನಾಯ್ತು ಅಂತ. ಸೊ ನಂದೇ ಹಿಂಗಿದೆ, ಒಂದು ಹುಡುಗ ಇದ್ದಾನೆ, ಅವ್ನು ನಂಗೆ ಭಾಳ ಟ್ರಬಲ್ ಮಾಡ್ತಾನೆ ಅಂತ. ಸೊ ನಮ್ಮ ಮಮ್ಮಿಗನ್ಸು ತುಂಬಾ ಸೀರಿಯಸ್ ಏನೋ ಇದೆ. ಅದಕ್ಕೆ ಅವ್ರ ಪಪ್ಪಾಗೆ ಹೇಳಿದ್ರು, ನೀವು ನಾಳೆ ಸ್ಕೂಲಿಗೆ ಹೋಗ್ಬರ್ರಿ ಅಂತ. ಪಪ್ಪ ಅಂದ್ರು ಆಯ್ತು ಬರ್ತೀನಿ ಸ್ಕೂಲಿಗೆ ಅಂತ. ಅವ್ರು ಬರೇ ಆಫೀಸ್ ಡೈರೆಕ್ಟ್ಲಿ ಬಂದ್ರು. ಅವ್ರು ಯೂನಿಫಾರ್ಮ್ ಅಲ್ಲಿ ಇದ್ರು. ಆಮೇಲೆ ಅವ್ರ ಜೊತೆ ಎವ್ರಿ ಟೈಮ್ ಅವರು ರೈಫಲ್ ತಗೊಂಡವ್ರು ಇರ್ತಾರೆ, ಇಬ್ರು ಭಯ್ಯಾಸ್ ಇರ್ತಾರೆ. ಅವ್ರ ಪ್ರಿನ್ಸಿಪಲ್ ಸರ್, ನೀವು ಕರ್ಕೊಂಡು ಹೋಗಿ ಸರ್, ನಿಮ್ ಜೈಲಲ್ಲಿ ಹಾಕಿ ಸರ್ ಅವ್ನಿಗೆ ನೋಡ್ತಾನೆ ಏನಾಗ್ತಾ ಇದೆ ಇಲ್ಲಿ ಅಂತ. ನಿಮ್ಮಪ್ಪ ಪಪ್ಪ ಅವನಿಗೆ ಚೆನ್ನಾಗಿ ಕೂಸ್ಕೊಂಡು ಹೇಳಿದ್ರು ದಟ್ ನೀನ್ ಸ್ಕೂಲ್ ಎದಕ್ ಬರ್ತೀಯಾ, ನಿಮ್ಮ ಅಪ್ಪ ಅಮ್ಮ ಯಾಕೆ ಕಳಿಸ್ತಾರೆ ಸ್ಕೂಲಿಗೆ, ಚೆನ್ನಾಗಿ ಓದಿ ಮುಂದೆ ಏನಾರ ಆಗ್ಬೇಕು ಅಂತ ಕಳಿಸ್ತಾರೆ. ಸೊ ಅಷ್ಟೇ ಹೇಳಿದ್ರು, ಏನೂ ಆಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ಯಾವಾಗ ಎಂಟರ್ ಮಾಡ್ತಾ ಇದ್ದ ಫುಲ್ ಕಾರಿಡೋರ್ ಕ್ಲಿಯರ್ ಆಗ್ಬಿಡ್ತಾಯಿತ್ತು. ಯಪ್ಪ ಅಂದ್ರೆ ಯಾರು ಮಾತಾಡ್ಸೋದೇ ಇರ್ಲಿಲ್ಲ, ಅಷ್ಟು ಇದಾಗ್ಬಿಡ್ತು. ಇವಳನ್ನಂತೂ ಮಾತಾಡ್ಸೋದೇ ಬೇಡ, ಅವ್ರ ಅಪ್ಪ ಗನ್ ತಗೊಂಡ್ಬಂದ್ಬಿಡ್ತಾರೆ ಅಂತ. ಚೆನ್ನಾಗಿ. ಈಗ ಯಾವ್ದಾದ್ರು ಒಂದು ವಿಚಾರದಲ್ಲಿ ಬೇರೆಯವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದ್ರಲ್ಲೂ ಪ್ರೊಫೆಷನ್ ಆಗಿ ತಗೊಂಡು ಯಾವ್ದಾದ್ರು ಒಂದು ಪದಾರ್ಥನ ಮಾರ್ಬೇಕು ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಇವಾಗ ಯಾವುದೇ ಒಂದು ವಿಚಾರ, ನಮ್ ಸಿನಿಮಾ ಆಗಿರೋದು ವಿ ಹ್ಯಾವ್ ಟು ಸೆಲ್ ಇಟ್, ನಮ್ ಪ್ರೋಗ್ರಾಮ್ ಆಗಿದ್ರು ವಿ ಹ್ಯಾವ್ ಟು ಕನ್ವಿನ್ಸ್ ದ ಪೀಪಲ್. ಅದೇ ರೀತಿಲಿ ಪ್ರತಿ ಒಂದು ಮನೆಗೂ ಹೋಗಿ ಒಂದೊಂದು ರೋಡನ್ನು ಸುತ್ತಿ ಮಂಡಿ ನೋವಿನ ಒಂದು ಎಣ್ಣೆನ ಮಾರ್ತಾ ಇದ್ದು ದಿವಾಕರ್ ಅಲ್ವಾ? ಹೌದು. ಸೊ ಐ ವಾಂಟ್ ಟು ಸಿ ದ ಡೆಮಾನ್ಸ್ಟ್ರೇಷನ್ ಟುಡೇ. ಫೀಲ್ಗೋಸ್ಕರ ಇದೊಂದು ಕೊಟ್ಟಿರ್ತೀನಿ. ಈಗ ನೀವೇ ಕಸ್ಟಮರ್ ನಮ್ದು ಸರ್. ಒಂದು ಅದ್ಭುತ ನೋಡಿರ ಸರ್? ಅದ್ಭುತ ಇಲ್ಲ, ಇದು ನೋಡಿ ಸರ್ ಅದ್ಭುತ. ಹಾ. ಇದೇನಿಲ್ಲ, ನಿಮ್ಮ ಶರೀರದಲ್ಲಿ ಯಾವುದೇ ಮೂಳೆ ನೋವು, ಸೊಂಟ ನೋವು, ಮಂಡಿ ನೋವು, ತಲೆ ನೋವಿಗೆ, ಬೆನ್ನು ನೋವಿಗೆ, ವಾಯು ನೋವಿಗೆ, ಹಳೆ ನೋವು, ಕುತ್ತಿಗೆ ನೋವು, ನಗಟಿ, ಶೀತ, ಕಫ, ಕೆಮ್ಮು, ಯಾವುದೇ ನಿಮ್ಗೆ ಶರೀರದಲ್ಲಿ ಕೈ, ಕಾಲು, ಮಂಡಿ, ಸೊಂಟ, ತಲೆ, ಬೆನ್ನು, ನರ, ಕಣದಲ್ಲೂ ನೋವು ನಿವಾರಕ ಇದೊಂದು ಅದ್ಭುತ. ಎಲ್ಲ ನೋವು ಮುಕ್ತಿ ಇದರಲ್ಲಿರೋ ಅದ್ಭುತವಾದ ಶಕ್ತಿ ಸರ್. ಯಾವುದೇ ನಿಮ್ಗೆ ಶರೀರದಲ್ಲಿ ಕೈ ಕಾಲು ಹೂತ, ಮಂಟಿ, ಚಿಕ್ಕ ನೋವಿದ್ರೆ, ಸೊಂಟ ನೋವಿಗೆ, ತಲೆ ನೋವಿಗೆ, ಬೆನ್ನು ನೋವಿಗೆ ಒಂದು ಪವರ್, ಶಕ್ತಿ, ಎನರ್ಜೆಟಿಕ್ಕಿನ್ನೆ. ಏನಿಲ್ಲ ಸರ್, ತಲೆ ನೋವು ಬಂದ್ರೆ ಒಂದು ಸ್ವಲ್ಪ ತಗೊಂಡು ಲೈಟ್ ಹೊಸ ಈ ಕಡೆ ಹೊಸ ಈ ಕಡೆ ಸರ್, ನಗಟಿ ಎಳ್ಕಳಿ ಎಳ್ಬೇಕಂಗಲ್ಲ ಲೈಟಿಗೆ, ಎಳಿತಾರಂಗಲ್ಲ ಲೈಟಿಗೆ, ಕಫ ಒಂದನಿ ತಾಕಡಿ ಎದೆ ಮೇಲೆ ಇಸ್ಕಡಿ. ಅದರ ಒಂದು ಮಾರ್ಕೆಟಿಂಗ್ ಸರ್ ಅಂತ. ಸೂಪರ್, ಆತರ ಸೂಪರ್. ನಿವೇದಿತಾ, ಯು ಟ್ರೈ, ಕಮಾನ್, ಯು ಶುಡ್ ಟ್ರೈ. ಓಕೆ ಓಕೆ, ಬನ್ನಿ ಕಸ್ಟಮರ್ಸ್ ಇಬ್ರು ಬನ್ನಿ. ನಾನು ಟೈಟ್ ಆಗಿರ್ತೀನಿ ನಿಮ್ಮ ಮೇಡಮ್. ಎಣ್ಣೆ? ಹೌದು. ಓಕೆ ಸರ್, ಒಂದ್ ಅದ್ಭುತ ನೋಡಿದ್ರ? ಇಲ್ಲ ನೋಡಿಲ್ಲ. ನೋಡಿ, ಇದೇ ಅದ್ಭುತ. ನಿಮ್ಗೆ ಏನಾದ್ರು ಕೈ ನೋವು, ತಲೆ ನೋವು, ಸೊಂಟ ನೋವು, ಮೂಗ್ ನೋವು, ಕಾಲ್ ನೋವು, ಮಂಡಿ ನೋವು. ಏನು? ಸರ್, ನೀವ್ ಒಂದ್ ಅದ್ಭುತ. ಇದು ನಿಮ್ಗಿಂತ ಇನ್ನೊಂದ್ ಸ್ವಲ್ಪ ಕಮ್ಮಿ ಇರೋ ಅದ್ಭುತ. ಈ ಎಣ್ಣೆ ಅಲ್ಲ ಸರ್, ಇದು ಮಂಡಿ ನೋವಿಗೆ ಹಾಕೋ ಎಣ್ಣೆ. ನನಗೆ ನೋವಿಲ್ಲ, ನನಗೆ ನೋವಿದೆ. ಚೆನ್ನಾಗಿದೆ. ಅದೇ ಹೇಳಿಲ್ವಾ, ಮಂಡಿ ನೋವು, ಕಾಲ್ ನೋವು, ಕೈ ನೋವು, ತಲೆ ನೋವು, ಈ ಕಡೆ ನೋವು, ಮೂಗ್ ಎಳ್ಕೊಳ್ಳಿ. ಇನ್ನು ಸೌಂಡ್ ನೀವ್ ಹೇಳ್ಕೊಳ್ಳಿ. ಎಣ್ಣೆ ಕೊಡ್ರಲ್ಲ
ಹೋಗ್ಬಿಡ್ತು. ಸೊ ಆತರ ಎಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದರಲ್ಲಿರೋ ಪವರ್, ಶಕ್ತಿ, ಎಕ್ಸ್ಟ್ರಾನರಿ, ಅದ್ಭುತ ಎಲ್ಲ ಸೇರ್ಕೊಂಡು ಮಿಕ್ಸ್ ಆಗಿ ನಿಮ್ಮಲ್ಲಿರೋ ನೋವೆಲ್ಲ ಮಾಯ ಆಗಿ ಹೊಟ್ಟೋಗ್ಬಿಡುತ್ತೆ. ಈ ಎಣ್ಣೆಗೆ ಹೆಸರೇನು? ಈ ಎಣ್ಣೆ ಹೆಸರೇ ವಿಚಿತ್ರವಾಗಿರೋ ಅದ್ಭುತ. ನಿನ್ ಡೈಲಾಗ್ ಕುಡ್ದಿದ್ದೆ ಹೇಳ್ದೋಯ್ತು. ಇನ್ ಮಂಡಿನೋ ಏನೋ ಎಲ್ಲ ಹೇಳ್ದೋಗುತ್ತೆ. ಗೊತ್ತಲ್ವಾ, ಅದರದ್ದೇ ಇದು ಪವರ್. ನೀವ್ ಎಣ್ಣೆ ಹಾಕೊಳ್ಳೋದೇ ಬೇಕಾಗಿಲ್ಲ. ನಾನ್ ಬಂದು ಒಂದ್ಸಲ ಈ ತರ ಎಣ್ಣೆ ತಗೊಳ್ಳಿ ಅಂತ ಹೇಳ್ತೀನಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳೋದೆಲ್ಲ ಕೇಳಿನೇ ನಿಮ್ದಿರೋ ಬಾಡಿಲಿರೋ ಪೇನು ಅದು ಎಲ್ಲ ಪರ್ಫೆಕ್ಟ್ ಆಗಿ ನೀಟಾಗಿ ಆಗ್ಬಿಡುತ್ತೆ. ಸರಿ ಆಯ್ತು. ಇದು ಮಂಡಿ ನೋವಿಗೆ ಸೇಲ್ ಮಾಡಿರೋ ಎಣ್ಣೆ. ಇದು ಹಚ್ಕೊಂಡ್ರೆ 200% ಕೂದಲು ಬರುತ್ತೆ ಅಂದ್ಬಿಟ್ಟು ಅವ್ರು ಕನ್ವಿನ್ಸ್ ಮಾಡು. ಎಣ್ಣೆ ತಲೆಗೆ ಹಚ್ಕೊಳ್ಳೋ ಎಣ್ಣೆ. ಸರ್ ಏನ್ ಗೊತ್ತಾ, ಇದು ಒಂಥರ ವಿಶೇಷವಾದ ಎಣ್ಣೆ. ನೋಡಿ ಬಾಟಲ್ ನೋಡಿ ಎಷ್ಟು ಸ್ಪಾರ್ಕಲ್ ಹೊಡಿತಿದೆ, ಶೈನಿಂಗ್ ಬರ್ತಿದೆಯಲ್ವಾ, ಇದೆಲ್ಲ ಒಂಥರ ಕ್ರಿಸ್ಟಲ್ಸ್. ನಿಮ್ ತಲೆ ಎಷ್ಟು ಶೈನಿಂಗ್ ಇದೆಯೋ ನೋಡಿ, ಎಷ್ಟು ಶೈನಿಂಗ್ ಇದೆಯೋ ಅದೇ ತರ ಎಣ್ಣೆ ಹಾಕೊಂಡು ಜಸ್ಟ್ ಏನು ಬೇಡ, ಜಸ್ಟ್ ಒಂದು 1 hour ಸಾಕು. 1 hour ಅಲ್ಲಿ ಒಂಥರ ಇನ್ನೂ ಪಳ 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 ಅಂತ ಹೊಳ್ತೀವಿ. ಚಿಕ್ಕ ಚಿಕ್ಕದಾಗಿ ಕೂದ್ಲು ಹಂಗೆ ಉದ್ದ ನಂತಿದೆ ನೋಡಿ, ನನ್ಕಿಂತ ಜಾಸ್ತಿ ಉದ್ದ ಬೆಳೆಯುತ್ತೆ. ನನ್ಕಿಂತ ಜಾಸ್ತಿ ಉದ್ದ, ನನ್ಕಿಂತ ಜಾಸ್ತಿ ದಪ್ಪವಾಗಿರೋ ಕೂದ್ಲು, ಹೆಲ್ದಿ ಕೂದ್ಲು ಸೂಪರ್ ಆಗಿ ಬೆಳೆಯುತ್ತೆ. ತಗೊಳ್ಳಿ, ಇದ್ರ ಬೆಲೆ ಜಸ್ಟ್ ಕೇವಲ 10,000 ರೂಪಾಯಿ. ಹೇಳಿದ್ದೆ ಅವ್ರೆ, ಎಣ್ಣೆ ಎಲ್ಲ ವಿಷ ಕೊಟ್ಟು ಕುಡಿದ್ಬಿಡ್ತೀನಿ ಈ ತರ ಮಾತಾಡಿದ್ರೆ. ಥ್ಯಾಂಕ್ ಯು. ದಯವಿಟ್ಟು ಕೈ ಮುಗಿತೀನಿ, ಒಳ್ಳೆ ಚಾನ್ಸ್ ಕುಡಿಸ್ಬಿಡು. ಇವಾಗ ತುಟಿ ಆಲ್ಸೋ ವಿಲ್ ಟ್ರೈ ಟು ಸೆಲ್. ಪ್ಲೀಸ್ ಕಮ್. ಇದೆಲ್ಲ ಮಾಡಿಸಿಲ್ಲ ಬಿಗ್ ಬಾಸ್ ಅಲ್ಲಿ, ಮಜಾ ಟಾಕೀಸ್ ಅಲ್ಲಿ ಮಾಡಿಸ್ತೀವಿ ನಾವು. ಸರ್ ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸರ್ ಒಂದ್ ಅದ್ಭುತ ಪ್ರಾಡಕ್ಟ್ ತೋರ್ಸ್ಲಾ ಸರ್? ಏನು? ನೀವು ನಿಮ್ ಜೀವನದಲ್ಲಿ ಇಷ್ಟು ಅದ್ಭುತ ಪ್ರಾಡಕ್ಟ್ ನೋಡೇ ಇರಲ್ಲ ಸರ್. ಏನದು? ಇದು ಒಂದ್ ಪ್ರಾಡಕ್ಟ್ ಇದೆ ಅಲ್ಲ ಸರ್, ಇದರ ಒಳಗೆ ಒಂದ್ ಎಣ್ಣೆ ಇದೆ ಸರ್. ಇದಕ್ಕೆ ಒಂದ್ ಆಲ್ ಇನ್ ಒನ್ ಎಣ್ಣೆ ಹೇಳ್ತಾರೆ. ಇದು ನಿಮ್ ಸೊಂಟನೋ, ಮೈನೋ, ನಿಮ್ ನೀನು ಎಲ್ಲದಕ್ಕೆ ಹಚ್ಕೋಬಹುದು. ಇದಕ್ಕೆ ಹಚ್ಕೋಬಹುದು. ಆಮೇಲೆ ನಿಮ್ ತಲೆ, ನಿಮಗೆ ಕೂದಲು ಥಿಕ್ ಅಂತ ವಾಲ್ಯೂಮ್ ಸಿಗ್ಬೇಕಂತ ನಿಮಗೆ ಅನ್ಸದ್ರೆ ನೀವು ಇದು ನಿಮ್ ತಲೆಗೂ ಹಚ್ಕೋಬಹುದು. ನಿಮಗೆ ತಲೆ ನೋಸ್ತಾ ಇದ್ರೆ ನೀವು ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪನೂ ಹಚ್ಕೋಬಹುದು. ನಿಮಗೆ ಕೋಲ್ಡ್ ಆಗಿದ್ರೆ ನೀವು ಅದಕ್ಕೆ ರಾತ್ರಿ ಹಿಂಗೆ ನಿಮ್ದು ನೋಸ್ ಮೇಲೆ ಹಚ್ಕೊಂಡ್ ಮಲ್ಕೊಂಡ್ರೆ ನಿಮ್ಗೆ ಹೋಗ್ಬಿಡತ್ತೆ ಬೆಳಗ್ಗೆ ತಕ್ಕ. ಆಮೇಲೆ ಇದು ಇನ್ನೊಂದು ಏನಿದೆ ಅಂದ್ರೆ ಆಮೇಲೆ ನಿಮ್ ಹೆಂಡತಿ ನಿಮ್ ಮಗಳಿಗೆ ಪಿಂಪಲ್ಸ್ ಆಗಿದೆ ಸರ್, ಅದ್ ಪಿಂಪಲ್ ಮೇಲೆ ಬರೀ 1 ಡ್ರಾಪ್ ತಗೊಂಡು ಹೀಗ ಹಚ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ಮೇಲೆ ಅದು ಹೋಗ್ಬಿಟ್ಟಿರುತ್ತೆ ಸರ್. ಪ್ರಾಣ ಹೋಗ್ಬಿಟ್ಟಿರುತ್ತೆ. ಇಲ್ಲ ಸರ್, ಪಿಂಪಲ್ ಅಂದ್ರೆ ಎಲ್ಲರಿಗೆ ಎಷ್ಟು ಇದಾಗುತ್ತೆ ಗೊತ್ತಾ ದೀಸ್ ಡೇಸ್. ಇದು ಒಂದು ಅದ್ಭುತನೇ ಪ್ರಾಡಕ್ಟ್ ಸರ್, ನೀವು ತಗೋನೇಬೇಕು. ನೀವು ಎಷ್ಟು ತನಕ ಯೂಸ್ ಮಾಡಲ್ಲ ನಿಮಗೆ ಗೊತ್ತಾಗಲ್ಲ. ತಗೋರಿ ಸರ್. ಇದು ಇಲ್ಲ ಕುಡಿಬೇಡಿ ಸರ್. ಬೆನ್ನೋಗೂ ಆಗುತ್ತಾ? ಇದು ಬೆನ್ನಿಗೂ ಆಗುತ್ತೆ ಸರ್, ಎಲ್ಲಾ ಟೈಪ್ಸ್ ಆಫ್ ನೋವು ಆಗುತ್ತೆ ಸರ್. ಓಕೆ, ಬೆನ್ನಿಗೆ ತಗೊಂಡು ಮಸಾಜ್ ಮಾಡ್ಕೋಬೇಕು. ತೋರಿಸಿ ಒಂದ್ ನಿಮಿಷ. ಇದು ನೀವ್ ಹಿಂಗ್ ತಗೋಬೇಕು, ಆಮೇಲೆ ಹಿಂಗ್ ರಬ್ ಮಾಡ್ಕೋಬೇಕು ಸರ್, ಹಿಂಗೆ ಹಿಂಗೆ ಹಿಂಗೆ. ಆಮೇಲೆ ಸರ್ ಬೇರೆ ಎಲ್ಲ ಹೆಂಗಿರುತ್ತೆ, ಹಿಂಗ್ ಒಂದ್ಸರಿ ಹಚ್ಚದ್ಮೇಲೆ ಹಿಂಗ್ ಇಷ್ಟು ಮಸಾಜ್ ಮಾಡ್ತಾ ಇರ್ಬೇಕು. ಇದು ಬರೀ 1 2 3 4 4 ಸರಿ ಅಷ್ಟು ಗೊತ್ತಾಗಿಲ್ಲ, ಇನ್ನು ಗೊತ್ತಾಗಿಲ್ಲ ಸರ್. ಅದು 1 2 3 4 ನನ್ನ ಲಕ್ಕಿ ನಂಬರ್ 9. ಆಯ್ತು ಸರ್, 9 ಸರಿ ಹಚ್ಕೊಳ್ಳಿ. ಇದು ಎಷ್ಟಿದು? ನಿಮಗೆ ಎಷ್ಟು ಬೇಕು ಹೇಳಿ, ಎಷ್ಟು ಪ್ರೈಸಿಗೆ ನಿಮಗೆ ಬೇಕು? ನೀವೇ ಮಸಾಜ್ ಮಾಡ್ತಿರೋದ್ರೆ ಎಲ್ಲ ಸರ್ ಯಾರನ್ನ ಮಾಡಿದ್ರೆ ನೋಗುತ್ತೆ ಸರ್. ಓಕೆ, ತುಂಬಾ ಚೆನ್ನಾಗಿತ್ತು. ನಾವು ಡಿಸೈಡ್ ಮಾಡ್ತೀವಿ. ನೀವ್ ಹೇಳಿ ಸರ್, ನೀವ್ ಒಂದ್ ಪ್ರೈಸ್ ಹೇಳಿ ಸರ್, ಯಾಕಂದ್ರೆ ನೀವು ಕಸ್ಟಮರ್ ಆಗಿ ನಮಗೆ ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ಸರ್. ಮೇಡಮ್ ಈ ಪ್ರಾಡಕ್ಟ್ ಗೆ ಎಷ್ಟಿದೆ ಗೊತ್ತಿಲ್ಲ, ಬಟ್ ನಿಮ್ಮ ನೋಡ್ತಾ ಇದ್ರೆ ಇದನ್ನ ತಗೋಬೇಕು ಅನ್ನಿಸ್ತೈತೆ. ಹೌದು ಸರ್, ತುಂಬಾ ಧನ್ಯವಾದಗಳು ಸರ್. ತಗೋರಿ ಸರ್, ಥ್ಯಾಂಕ್ ಯು. ಓಕೆ, ನಿಮಗೆ ಮದುವೆ ಆಗಿದ್ಯಾ? ಇಲ್ಲ ಸರ್. ಹಂಗಂದ್ರೆ ತಗೋತೀವಿ ಬಿಡಿ. ಸೂಪರ್. ನಾವೆಲ್ಲ ಇದನ್ನ ಮಂಡಿಗೆಲ್ಲ ಹಾಕೊಂಡು ಉಚ್ಕೋಬೇಕು, ನೀವದ್ ನಿಮ್ ಮಿಸ್ಸಸ್ ಕೈಲಿ ಹಾಕೊಂಡು ರುಬ್ಕೋಬೇಕು, ಅವಾಗ್ಲೇ ಸರಿ ಹೋಗೋದು. ಏನ್ ವಿಶೇಷ ಇದು? ನೀವೆಲ್ಲ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ, ಅದಕ್ಕೋಸ್ಕರ ಸ್ವೀಟ್ ಕೊಡ್ತಾ ಇದೀವಿ. ಕಂಗ್ರಾಚುಲೇಷನ್. ತಗೊಳ್ಳಿ. ಕಮಲಾ ಅಣ್ಣ, ಏನಮ್ಮ ಇದು ವಿಶೇಷ? ನಮ್ಮನೆ ಗೆಸ್ಟ್ ಬಂದಿದಾರಲ್ಲ ಅಣ್ಣ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ, ಅದಕ್ಕೋಸ್ಕರ ನಾನೇ ಸ್ವೀಟ್ ಮಾಡ್ಕೊಂಡ್ ಬಂದೆ. ಅದು ನನ್ ಕೈಯಾರ ತುಪ್ಪದಲ್ಲಿ ಮಾಡಿದ್ದು. ತಗೊಳ್ಳಿ. ಸಾಬಾಷ್, ಮೆಚ್ಚಿದೆ. ವೆರಿ ಗುಡ್. ಬನ್ನಿ. ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು ನೋಡ್ರಪ್ಪ. ನೋಡಿ, ಇಷ್ಟು ದಿನ ನಮ್ಮನೆ ಹೆಣ್ಮಕ್ಳು ಇತ್ತು, ಯಾವ್ದಕ್ಕೂ ಪ್ರಯೋಜನ ಇರ್ತಾ ಇರಲಿಲ್ಲ. ಯಾರಾದ್ರೂ ಬಂದ್ರೆ ಸಾಕು, ಅವ್ರ ಸಮಸ್ಯೆ ಇಟ್ಕೊಂಡ್ ನೋಡು, ಎಷ್ಟು ಚೆನ್ನಾಗಿ ಸ್ವೀಟ್ ಗೀಟ್ ಎಲ್ಲ ತಂದಿಯಾ. ವೆರಿ ಗುಡ್. ಕೀಪ್ ಇಟ್ ಅಪ್.
ಹೊಲ ಅಂದ್ಮೇಲೆ ಸುಮ್ನೆ ಫಲ ಬರಕಿಲ್ಲ ಬಾವ. ಆದ್ರೆ ಹಿಂದ್ಗಡೆ ನಂತರ ಒಬ್ಬ ರೈತನ ಕೈ ಓಡ ಇದ್ದೇ ಇರ್ತದ ಬಾವ. ಏಯ್ ಸುಮ್ನೆ ನಿಂತ್ಕಲ್ಲಿ. ಏಯ್ ನೀನೇನಮ್ಮ ನೀನು? ಅಲ್ಲ ಅವನ್ ಪರ್ಮಿಷನ್ ಇಲ್ದೆ ಒಂದ್ ಹುಲ್ಕಟ್ಟಿನೂ ಎತ್ತಿರಲ್ಲ ಅಂತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಎಡ್ತೆ ರಿಂಕಲ್ ಮಿಸ್ಟೇಕ್ ಮಾಡ್ಕೋಬಿಡಿ. ರಿಂಕಲ್ ಅಂತ ಏನು ಕರೀತಾರೆ ಹೇಳ್ಬಿಡ್ತೀನಿ ಕಣ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವರು ಬಿಗ್ ಬಾಸ್ ಅಲ್ಲಿ ಇದ್ರು ಗೊತ್ತಿಲ್ಲ ಕಣ. ಇವನು ಮದುವೆ ಆಗೋದಕ್ ಮುಂಚೆ ಇವಳು ಅವನನ್ನ ಅಂಕಲ್ ಅಂಕಲ್ ಅಂತ ಕರಿತಾ ಇದ್ಲು. ಹಂಗೆ ಹಿಂಗೆ ಮಾಡ್ಬಿಟ್ಟು ಅವಸರದಲ್ಲಿ ಏನ್ ಮಾಡ್ದ, ಅವಸರದಲ್ಲಿ ತಾಳಿ ಕಟ್ಬಿಟ್ಟ. ಸೊ ಅವಾಗ ಗಂಡ ಹಾಕ್ಬಿಟ್ನಲ್ಲ, ಅದಕ್ಕೆ ಅವ್ನು ಹೇಳ್ದ ಅಂಕಲ್ ನ ತೆಗ್ದಾಕ್ಬಿಟ್ಟು ಇನ್ಮೇಲೆ ನಾನ್ ಗಂಡ ನನ್ನ ರೀ ಅಂತ ಕರಿ ಅಂತ. ಸೊ ಎರಡು ಮಿಕ್ಸ್ ಆಗ್ಬಿಟ್ಟು ಅಂಕಲ್ ರೀ ಹೋಗಿ ರಿಂಕಲ್ ಆಗೋಯ್ತು. ಕೇಳಿದ್ರ ನಿನ್ನವ್ರು? ಕೇಳಿದ್ರ ಬಾವ ನಿನ್ನವ್ರು? ಹೇಳ್ಬಿಡು, ಇನ್ನೇ ಹೇಳೋದೆಲ್ಲ ಹೇಳ್ಬಿಡು. ಇವನ್ಗೂ ಇವಳಿಗೂ ವಯಸ್ಸು ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ, ಇವನು ಕರೆಕ್ಟ್ ಆಗಿ ಮದುವೆ ಆಗೋ ವಯಸ್ಸಲ್ಲಿ ಮದುವೆ ಆಗಿದ್ರೆ ಈ ವಯಸ್ಸಿನ ಮಗಳಿರೋಳು ಇವನ್ಗೆ. ತಪ್ಪು ಹೇಳಿದ್ರಿ. ಯಾಕೆ? ಅವ್ರ ಅಕ್ಕ ಹೇಳ್ತಿದ್ರು ಇವ್ರು ಕರೆಕ್ಟ್ ಆಗಿರೋ ವಯಸ್ಸಲ್ಲಿ ಮದ್ವೆ ಆಗಿದ್ರೆ ನಂತರ ಒಬ್ಳು ಮೊಮ್ಮಗಳು ಇರ್ತಿದ್ದಂತೆ. ಹೇಳ್ತಾ ಇದ್ಯಾ ನೀನು? ನೀನ ತಾನೇ ಎಲ್ಲ ಹೇಳ್ಬಿಡು ಅಂದೆ. ಹೇಳ್ಬಿಡು ಅಂದ್ರೆ ಹೇಳು ಬೇಡ ಅಂತ ಕಣಪ್ಪ. ಓ ಹಂಗ. ಸಾರಿ ಸಾರಿ ಸರಿ ಸರಿ. ಎಡ್ತಿ ಏನೇ ಅದು? ನೆಲ. ನೆಲದ ಮೇಲೆ ಏನದೆ? ನನ್ಗೆ ಗೊತ್ತಿಲ್ಲ ರೀ, ಕಾಣ್ತಿಲ್ಲ. ಯಾಕೆ ಯಾಕೆ ಕಾಣಿಸ್ತಲ್ಲ? ನೀವೇ ತಾನೇ ಹೇಳಿದ್ರಿ ದೃಷ್ಟಿ ಯಾವಾಗ್ಲೂ ನೆಲದ ಮೇಲೆ ಇರ್ಬೇಕು ಅಂತ. ಅದಕ್ಕೆ ನನ್ ಕಣ್ ದೃಷ್ಟಿ ನೆಲದ ಮೇಲೆ ಇದೆ, ಮೇಲೇನಿದೆ ಅಂತ ಗೊತ್ತಾಗ್ತಿಲ್ಲಪ್ಪ. ನಾನ್ ನಿನ್ ಗಂಡ ಹೇಳ್ತಾ ಇದೀನಿ, ಸ್ವಲ್ಪ ದೃಷ್ಟಿನ ಮೇಲೆ ನೋಡು. ನಿಮ್ ಪರ್ಮಿಷನ್ ತಗೊಂಡ್ಲಾ? ನೋಡು ನೋಡು. ನೋಡಕ್ಕಾಗ್ತಿಲ್ಲ, ಹೊಳಿತಾ ಇದೆ. ಏನ್ ಅವ್ರ ಯಾಕೆ ನೋಡ್ತೀನಿ ನೀನು? ಮದ್ವೆ ಯಾವ್ದವ್ರು ಆಗದೆ ಇದ್ರು ಅವ್ರು ನೋಡ್ಬಾರ್ದು. ಓ ಸಾರಿ ಅಂಕಲ್. ಸಾರಿ ಅಂಕಲ್. ನೋಡಿ ಅದು ಬೆಳ್ಳಿ ಚೊಂಬು. ನೋಡಿ ಏನಾಯ್ತು ನೋಡಲಿ, ನೋಡಲಿ. ಕಡ್ಡಿ ಅದನ್ನ ಎತ್ತಿ ಈ ಕಡೆಗಿಡು. ಇಷ್ಟ ಮುದ್ದೇಶ ಏನೋ ಇದು? ಗಂಡನ್ ಪರ್ಮಿಷನ್ ಇಲ್ದೆ ನಾನು ಹೆಡ್ತಿ ಒಂದು ಹುಲ್ ಕಡಿನೂ ಎತ್ತಿಡಕ್ಕಿಲ್ಲ ಅಂತ ಡೆಮೋ ಕೊಟ್ಟೆ ಬಾವ, ಡೆಮೋ. ನಿನ್ನ ಕೈಲಂತೂ ನಿನ್ನ ಹೆಡ್ತಿ ಕೈಲಿ ಏನು ಮಾಡಿಸೋ ಯೋಗ್ಯತೆ ಇಲ್ಲ. ನನಗೂ ಇಲ್ಲ ಹಾಕಂತ ನೀನು ಹೆಂಗೆ? ನನ್ನ ಹೆಡ್ತಿನ ಕರ್ಸಿ ಕೌಂಟ್ರ್ ಆದ್ರೂ ಕೊಡ್ತೀನಿ, ಇಲ್ಲ ಕೌಂಟ್ರ್ ಕಳ್ಸ್ಬಿಟ್ಟು ಎಣ್ಣೆನಾದ್ರೂ ತರಿಸ್ಕೊತೀನಿ. ನಿನ್ಗೆ ನನ್ನ ಇಷ್ಟ, ನನ್ನ ಹೆಡ್ತಿ. ಇವಳಿಗೆ ನಾನು ಬಾಳ್ ಕೊಟ್ಟಿದ್ದೀನಿ ಅನ್ನೋದು ನೆನಪಿರ್ಲಿ. ಈ ಮನೆ ಹುಲಿ ಲಯನ್ ಮುದ್ದೇಶ, ಲಯನ್ ಮುದ್ದೇಶ. ಹುಲಿ ಬೇರೆ ಲಯನ್ ಬೇರೆ ಕಣಲ್ಲ, ಏನೋ ಮಾತಾಡ್ತಿದ್ಯಲ್ಲ. ಸುಮ್ನೆ ನಿಂತ್ಕ. ನೋಡ ಮುದ್ದೇಶ, ಓವರ್ ಆಗಿ ಆಡೋದೆಲ್ಲ ಬಿಟ್ಬಿಡು. ನೋಡ ಬಾಯಲ್ಲಿ ಕೆಟ್ ಮಾತ್ ಬರುತ್ತೆ, ಆವಾಗ ಗುಂಬಿಡ್ತೀನಿ ಹಾಕೊಂಡು. ಅಣ್ಣ ನನ್ ಗಂಡನ್ಗೆ ನನ್ ಕಣ್ ಮುಂದೆನೆ ಈ ತರ ಎಲ್ಲ ಬೈದ್ರೆ ನನಗ್ ದುಃಖ ಆಗಲ್ವಾ? ಇದ್ಯಾವ್ದೋ ಕಿತ್ತೋಗಿರೋ ಬ್ಯಾಟ್ಸ್ಮನ್ಗೆ ಅಬ್ಡಮಿನಲ್ ಗಾರ್ಡ್ ಸಿಕ್ತಂಗ ಆಗೋಗಿದೆ. ಈ ನನ್ನ ಮನೆ ಇಷ್ಟೊತ್ತಿಗೆ ಆಲ್ರೆಡಿ ನಿನ್ ಕತೆ ಮುಗಿಸ್ಬಿಡ್ತಾ ಇದ್ದೆ ನಾನು. ಹೇಳ್ತಿ ಇನ್ನು ಇಲ್ಲೇ ನಿಂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಸುಸ್ತಾಗಿಲ್ಲ ನಿನಗೆ? ನಡಿ ಒಳಗೆ. ಪರವಾಗಿಲ್ಲ ಕಣ, ಹೆಂಡತಿಗೆ ಸುಸ್ತಾಗುತ್ತೆ ಅಂತ ಇಷ್ಟೆಲ್ಲ ಕನ್ಸನ್ ಇಟ್ಕೊಂಡಿದ್ಯಲ್ಲ, ಪರವಾಗಿಲ್ಲ. ನೋಡು ಬಾವಾ. ಕಮಲ ಮನೋರಿ, ನೀನ್ ಯಾಕೆ ಹಿಂಗ್ ರಿವರ್ಸ್ ಅಲ್ಲಿ ಹೋಯ್ತಾ ಇದ್ಯಾ? ಅಣ್ಣ ನನ್ ಗಂಡ ನನಗ್ ತಾಳಿ ಕಟ್ಟಿರೋ ದೇವ್ರಣ್ಣ, ದೇವ್ರಿಗೆ ಬೆನ್ ತೋರ್ಸ್ಬಾರ್ದು ಅಂತಾರಲ್ಲ, ಅದಕ್ಕೆ ಹೀಗೆ ಹೋಗ್ತಾ ಇದ್ದೀನಣ್ಣ. ಕೊಲ್ತಾ ಇದ್ಯಾ ತಾಯಿ, ನೀನ್ ಹಾಕೊಂಡ್ ನನ್ನ ಕೊಲ್ತಾ ಇದ್ಯಾ. ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆಯಾ, ನೀನ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ಯಾ? ಎಂತ ಗಂಡನಿಗೆ ಎಂತ ಹೆಂಡತಿ. ಅಪ್ಪ ನಿಮ್ ಪರ್ಮಿಷನ್ ತಗೊಂಡ್ ಹೋಗ್ಲಾ? ತಿರ್ಕೊಂಡು ಹೋಗೋ, ಪರವಾಗಿಲ್ಲ ತಿರ್ಕೊಂಡು ಹೋಗೋ. ಥ್ಯಾಂಕ್ ಯು ರೀ. ಮುದ್ದೇಶ, ಒಂದಾದ್ರೂ ಒಪ್ಕೋಬೇಕು ಕಣ. ಅಲ್ಲ, ಹೆಂಡತಿಗೆ ಸುಸ್ತಾಗ್ತಿದೆ ಅಂತ ಒಳಗ್ ಕಳಿಸದಲ್ಲ, ಮೆಚ್ಚಿದೆ, ಶಬಾಷ್, ಗುಡ್ ಗುಡ್. ಅದ್ ಏನಂದ್ರೆ ಇವತ್ ರಾತ್ರಿ ನಂದು ಶೋಭನ
ಇಲ್ಲೇ ಸುಸ್ತಾಗ್ಬಿಟ್ರೆ ಇನ್ನು ಅಲ್ಲೇನ್ ಗತಿ ಅದಕ್ಕೆ. ಅಪ್ಪ ತಂದೆ, ನೀನು ಶತಶತಮಾನಗಳಿಂದ ಬರ್ಗೆಟ್ ಕೂತಿದ್ಯಾ. ಪಾಪ ಕಣ ಹೆಣ್ಮಗಳು. ಹುಲಿ ಬಾವ, ಇದು ಹುಲಿ. ಲಯನ್ ಮುದ್ದೇಶ ಪಾಪ ಪುಣ್ಯ ಲೆಕ್ಕ ಹಾಕಕ್ಕಿಲ್ಲ. ಈ ದಿನಕ್ಕೋಸ್ಕರ ಬಕ ಪಕ್ಷಿ ತರ ಕಾಯ್ತಾ ಇದ್ದೆ. ಪುಣ್ಯ ಈ ವಿಚಾರದಲ್ಲಿ ಮನೆಗೆ ಹೋಗಿ ಭಿಕ್ಷೆ ಒಂದ್ ಎತ್ತಿಲ್ಲ ಇವನಷ್ಟೇ. ನೀವು ಸುಮ್ಕಿರ್ಬೇಕು, ನೀನು ಸುಮ್ಕಿರ್ಬೇಕು. ನಾನು ಗೆಸ್ಟ್ಗಳ ಹತ್ರ ಮಾತಾಡ್ತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಇವತ್ತು ನನ್ನ ಶೋಭನಾ ನೀವೆಲ್ಲ ಬರ್ಬೇಕು. ಅಲ್ಲ ಮನೆಗೆ ಬಂದವ್ರು ಏನೋ ಫಸ್ಟ್ ನೈಟ್ ಇನ್ವೈಟ್ ಮಾಡ್ತಾರೇನಲ್ಲ. ಫಸ್ಟ್ ನೈಟ್ ಏನ್ ರಿಸೆಪ್ಷನ್ ಅದು? ಅಲ್ಲ ಬಾವ, ಬಿಗ್ ಬಾಸ್ ಬೇರೆ ಆಡ್ಕೊಂಬಂದವ್ರೆ, ಒಳ್ಳೆ ಕಾಸು ಬಂದಿರ್ತದೆ. ಕರೆದ್ರೆ ಮುಯ್ ಕೊಡ್ತಾರಲ್ವಾ, ಅದಕ್ಕೆ ಕರೆದೆ. ಮುಯಿ ನಿನ್ಗೆ ಮಗನೇ, ನಿನಗೆ ಮುಯ್ಯಲ್ಲ, ನೀನ್ ಮೈಕ್ ಕೊಡ್ಬೇಕು ನಿನ್ಗೆ. ಮುಯ್ಯಿ ಅಂತ ಮುಯ್ಯಿ. ನಾನು ಹೇಳ್ತೀನಿ ಅಷ್ಟೇ. ಇವನು ಯಾವನ್ರಿ ಗಂಡಸೇನ್ರಿ ಇವನು? ಹೆಂಡತಿ ಮುಂದೆ ನಿಂತಿದ್ರೆ ಒಳ್ಳೆ ರಾಜ ಹುಲಿ ತರ ಇರ್ತಾನೆ. ಹೋಗಿದ ತಕ್ಷಣ ನೆಂಟಿಗೆ ಹೇಳ್ತೀನಿ, ನೆಂಟಿಗೆ ನನ್ನ ಆಯುಧ ಯಾವ್ದು ಗೊತ್ತಾ? ಹೌದು, ನನ್ನ ಹೆಂಡತಿ ಕತ್ತಲಿಯೋ ತಾಳಿ. ತಾಳಿ ಭಾಗ್ಯ, ತಾಳಿ ಅದಿರೋ ಗಂಟ ನೀನೇನು ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಏನ್ ಮಾಡ್ತೀಯ? ಏನು ಮಾಡಕ್ಕಿಲ್ಲ. ಸದ್ಯದಲ್ಲೇ ನಿನಗಿದೆ ಕಣ ಆಪು. ನಾನೇ ಮಾಡ್ತೀನಿ ಕಣ. ಅದೆಲ್ಲ ಆಮೇಲೆ ನೋಡ್ಕೊಂಡು ಬಿಡು ಬಾವು. ನಾನೀಗ ಫಸ್ಟ್ ನೈಟ್ ಪ್ರಿಪೇರ್ ಆಗ್ಬೇಕು. ನಾನು ಕೇಳ್ಕೊಂಡ್ಬಿಡ್ತೀವಿ. ಏನಿಲ್ಲ, ಸ್ವಲ್ಪ ಫಸ್ಟ್ ನೈಟ್ಗೆ ಸ್ವಲ್ಪ ಟಿಪ್ಸ್ ಕೊಟ್ಟಿರಾ? ಮುದ್ದೇಶ ಏನೋ ನೀವು ಸುಮ್ಕಿರು. ಗೊತ್ತಿಲ್ದೇ ಇರೋದನ್ನ ಕೇಳಿ ತಿಳ್ಕೋಬೇಕು ಅಂತ ದೊಡ್ಡವ್ರು ಹೇಳವ್ರೆ. ನೀವು ಸುಮ್ಕಿರು. ಫಸ್ಟ್ ನೈಟ್ಗೆ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ನೈಟ್ಗೆ ಫಸ್ಟ್ ಜಾಮೂನ್ ತಿನ್ಬೇಕು. ಜಾಮೂನು? ನಿಮ್ಮನ್ ಹೋದಾಗ ಫಸ್ಟ್ ಜಾಮೂನ್ ತಿನ್ಬೇಕು. ಆಮೇಲೆ ಜಾಮೂನ್ ತಿನ್ನಿ. ಜಾಮೂನ್ ತಿಂದ್ರೆ ಸಾಕ? ಇನ್ನೇನು ಬೇಡವಾ? ಬಾಬಾ ಒತ್ತಾರಿಯಿಂದ ಹಸ್ಕೊಂಡು ಬರೀ ಜಾಮೂನ್ ತಿಂದ್ರೆ ಸಾಕಂತೆ. ಅವಾಗ ನೀನ್ ನೆಂಟಿ ಸಾಂಗ ಇಡ್ತಾಳೆ. ಏನಂತ? ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸಬಾರ್ದ್ರಿ. ಕರಡಿ ಅಲ್ವಾ, ಅದಕ್ಕೆ ಜಾಮೂನ್ ತಿನ್ನಿ ಅಂತ ಇರೋದು. ನಿಮ್ಮನ್ ಕಟ್ಕೊಂಡ್ಬಿಟ್ರೆ ಅಷ್ಟೇನೆ. ಈಗ ಫಸ್ಟ್ ನೈಟ್ಗೆ ಕರೆಕ್ಟ್ ಕಾಲ ಯಾವ್ದು ಸಾ? ಕೇಡ್ಗಾಲ. ನೀನ್ ಮಾತಾಡ್ತಿದ್ದೇನಪ್ಪ ನಾನು. ಇವ ಶಮಿಕ ನಿಂತ್ಕೊಂಗೇನೆ ಎಲ್ಲದಕ್ಕೂ ನಂದಲ್ಲಿ ಹಿಡಿದು ಬಂದ್ಬಿಡ್ತಾರೆ. ಸರ್ ಫಸ್ಟ್ ನೈಟ್ಗೆ ಯಾವ ಕಾಲದಲ್ಲಿ ಸೇರಿದ್ರೆ ಒಳ್ಳೆ ಆಯ್ತು ಅಲ್ವಾ? ನೀವು ಬೇರೆ ಆಲ್ರೆಡಿ ಲಯನ್ ಮುದ್ದೇಶ ಅಲ್ವಾ? ಲಯನ್ ಮುದ್ದೇಶ, ಲಯನ್ ಹುಲಿ ಹುಲಿ ಅಲ್ವಾ? ಸೊ ಲಯನ್ ಮುದ್ದೇಶ ಫಸ್ಟ್ ನೈಟ್ ನ ಯಾವ ಕಾಲದಲ್ಲಿ ಮಾಡಿದ್ರೆ ಇನ್ನೊಂದು ಮರಿ ಲಯನ್ ಬರುತ್ತೆ ಅಲ್ವಾ? ಇದು ದೊಡ್ಡ ಸಿಂಹ, ಅದು ಮರಿ ಸಿಂಹ. ಸರ್ ಹೇಳಿ ಸರ್, ಮರಿ ಹುಲಿ ಅದು. ಮರಿ ಹುಲಿ. ಅದರಿಂದ ನೀವು ಬಾಗಿಲು ತೆಗಿಯೋದಕ್ಕೊಂದು ಟೈಮ್ ಕೊಡ್ತೀನಿ. ಆಮೇಲೆ ಹೋಗಿ ಅವ್ರ ಹತ್ರ ಅವ್ರನ್ನ ಮುಟ್ಟೋದಕ್ಕೊಂದು ಟೈಮ್ ಕೊಡ್ತೀನಿ. ಆ ಟೈಮ್ಗೆ ನೀವು ಬಾಗ್ಲಲ್ಲಿ ಎಂಟ್ರ್ ಆದ್ರಿ ಅಂದ್ರೇನೆ ನಿಮ್ಗೆ ನಡೆಯೋದೆಲ್ಲಾನು ಇನ್ನ ಲೈಫ್ ಯಾಕೆ ಹೇಳ್ತೀರಾ ರೈಟ್ ಆಗಿರುತ್ತೆ. ಯಾಕೆ ನೀನ್ ಹೇಳ್ತೀನಿ? ಕೇಳಲ್ಲಿ ಅಲ್ಲಿ ಕೇಳೋ, ಮದುವೆ ಆಗಿದೆ. ಈ ರೂಮ್ ಒಳಗೆ ಹೆಡ್ತಿ ಬತ್ತಾಳಲ್ಲ, ಟಕ್ ಟಕ್ ಅಂತ ಬಾಗ್ಲು ಕೊಡ್ತಾಳಲ್ಲ, ಆಗ ಏನ್ ಹೇಳ್ಬೇಕು? ಮುಂದಕ್ಕೆ ಹೋಗಮ್ಮ ಅನ್ನು. ನೀನ್ ಮಾತಾಡ್ತಿದ್ದೇನಪ್ಪ ನಾನು. ಯಾಕಪ್ಪ ಸುಮ್ಮನೆಪ್ಪ ನೀನು. ಫಸ್ಟ್ ನೀನು ಫಸ್ಟ್ ನೈಟ್ ಆಗುತ್ತಾ ಇಲ್ವಾ ಅದನ್ನ ಕನ್ಫರ್ಮ್ ಮಾಡ್ಕೊ, ನೋಡ್ಕೋ. ಒಂದ್ ತಿಳ್ಕೊಬವ, 100 ನಾಯಿ ಪಗಳದು ಒಂದೇ, ಈ ಲಯನ್ ಮುದ್ದೇಶ ಗರ್ಜಿಸೋದು ಒಂದೇ. ಗರ್ಜಿಸೋದು? ಓಹೋ, ಗರ್ಜು. ಏನ ಆಕಳಿಸ್ತಾ ಇದೀನಾ? ಟೈಮಿಂಗ್ ಮಿಸ್ ಆಗೋಯ್ತು ಬಾವ. ಈಗ ನೋಡು ಬಾ, ಈಗ ನೋಡ್ಕೋ. ಇರು ಚಿರು ಚೀರು ಮನೆ ಇರು ಅಂತ ಹೇಳ್ತೀರ. ಲಯನು ಲಯನೇಜ್ ಸೌಂಡ್ ಹಾಕು ಅಂದ್ರೆ ಟೈರ್ನೆಸ್ ಮಾಡಕ್ ಬಿಡಲ್ಲಪ್ಪ. ಹೆಂಗಪ್ಪ ಹೋಗೋದು? ಸಿ ಯು ಇನ್ ಫಸ್ಟ್ ನೈಟ್. ನಾನ್ ಯಾಕೆ ಬರ್ಲಿ? ಹೋಗು ಹೋಗು, ನಿನ್ ಮಕ ಮುಚ್ಚ. ಸಿ ಯು ಇನ್ ಫಸ್ಟ್ ನೈಟ್ ಅಂತ ಏನ್ ಫಾರಿನ್ ಹೋಯ್ತಾವ ನೀನು? ಸೆಂಟೆನ್ಸ್ ನ ಕರೆಕ್ಟ್ ಮಾಡ್ಕೊಂಡು ಚಾಲೆಂಜ್ ನೀನೇ ಮಾಡ್ಕೊಬಿಡು. ಗೊತ್ತಿ ನಾನು ಯಾರು ಎಷ್ಟೇ ಅಡ್ಗಾಲ ಹಾಕಿದ್ರು ಏನೇ ಹೇಳಿದ್ರು ಈ ಮನೆಯಲ್ಲಿ ನನ್ನ ಫಸ್ಟ್ ನೈಟ್ ಆಗೇ ಆಯ್ತದೆ. ಹೇಳಿ ಸರ್, ಬೆಸ್ಟ್ ಆಫ್ ಲಕ್. ನಂಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಮುದ್ದೇಶ, ಮುದ್ದೇಶ, ಏನವ ಆ ಮಂಡಿ ನೋಗೆ ಬೆನ್ನು ಹೋಗಿ ಎಣ್ಣೆ ಇದೆ ಅಂತ ತಗೊಂಡವು. ಮತ್ತೆ ನೀನು ಅವಮಾನ ಮಾಡ್ಬೇಡ. ನಾನು ಈ ಮನೆ ಹುಲಿ ಲಯನ್ ಮುದ್ದೇಶ.
ಸುತ್ತೆ ಎಸ್. ತಮ್ಮ ಸುಮಧುರವಾದ ಕಂಠದಿಂದ ನಾವು ಹಾಡನ್ನು ಕೇಳಬೇಕೆಂದು ಬಯಸುತ್ತಿದ್ದೇವೆ, ದಯಮಾಡಿ ಬನ್ನಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸದ ಮೇಲೂ ಸಾಲುತ್ತಿಲ್ಲವೇ 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 ಸಾಲುತ್ತಿಲ್ಲವೇ. ಥ್ಯಾಂಕ್ ಯು. ಸೂಪರ್ ಚಿಂದಿ. ಕಮಾನ್ ಗೊಂಬೆ, ವಿಚ್ ಸಾಂಗ್ ವಿಲ್ ಯು ಸಿಂಗ್? ನಾನು ಮೊದಲ ಮಳೆಯಂತೆ ಹಾಡಿಲ್ತೀನಿ. ಹಾಡಿ ನೋಡೋಣ. ಹಾ ಮೊದಲ ಮಳೆಯಂತೆ. ಅಷ್ಟೇ, ತಡ್ಕೋ ಅಂದ್ರು ಅವ್ರು. ತಡ್ಕ ಬಿ ಬಿ ಕೊಡಿ, ಬಿ. ಹಾ ಬಿ ಬಿ ಓಕೆನಮ್ಮ? ಗೊತ್ತಿಲ್ಲ ಸರ್ ಸ್ಕೇಲ್ ಎಲ್ಲ. ಹೌದಾ? ಸ್ಕೇಲ್ ಗೊತ್ತಿಲ್ವಾ? ನಂಬರ್ ಎಲ್ಲ ಬರ್ದಿರ್ತಾರೆ ಹಿಂಗಾಕೋ. ಅದು ಗೊತ್ತು, ಹಾ. ಈ ಸ್ಕೇಲ್ ಗೊತ್ತಿಲ್ಲ. ಹೌದಾ? ಡಿ ಬೇಕಾ ಬಿ ಬೇಕಾ? ಬಿಡಿ ಬೇಕು ಅನ್ಬೇಡ. ಬಿ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಸುಳಿದೆ ಮುಗಿಲ ಮಲ್ಲಿಗೆ, ಚಚಿತ ಕೈಗೆ ಆಕಾಶವೇ ತಾಗಿದೆ, ಗಿಜಿತ ಹಾಗೆ ಮಳೆ ಪೆಲ್ಲೆ ಮೈಗಜ್ಜಿದೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ, ನೀ ನನಗೆ ಸಿಗುವ ಮುನ್ನ ಎಲ್ಲೆಲ್ಲೋ ಹರಿದೆ ಮೌನ, ಚಿಮ್ಮೋತ್ತರ ಒಮ್ಮೆ ಕೋಟಿ ಸ್ವರ, ಬಾನಲ್ಲಿ ನೀನಿದ್ದೆ ಬಾನೆತ್ತರ, ಕಣ್ಮುಂದೆ ನೀನಿದ್ದರೆ ಹಾ ಬದಲಾಗಿದೆ ಇದರೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ಥ್ಯಾಂಕ್ ಯು. ಚೆನ್ನಾಗಿ ಆಡ್ದಿಯಲ್ಲ ಕಂದ ನೀನು. ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್. ಕೇರ ಎಲ್ಲ ಹಂಗೆ ಹೋಗ್ಬಿಟ್ಲು. ಅದೇ ಸರ್, ಥ್ಯಾಂಕ್ ಯು ಸೊ ಮಚ್ ಆಗಲ್ಲ ಅಂತ. ಸರ್ ಏನದು? ಕೊರಿಯಾ ಸರ್. ಸೌತ್ ಕೊರಿಯಾನ ನಾರ್ತ್ ಕೊರಿಯಾನ ಹಂಗ್ ಹಿಡ್ಕೊಂಡ್ ಬರ್ತಾ ಇದೆಯಲ್ಲ. ಸರ್ ಪಾರ್ಸಲ್ ಸರ್. ಕೊರಿಯರ್ ಕರೆಕ್ಟ್, ಕೊರಿಯಾ ಅಂತ ಎತ್ಕೊಂಡ್ ಬರ್ತಾ ಇದೆಯಾ ನೀನು? ಕೊಡು, ಎಲ್ ಸೈನ್ ಮಾಡ್ಬೇಕು, ಮಾಡ್ತೀನಿ. ಸರ್ ಹೆಸರು ಸರ್? ಪ್ರೀತಿಯಿಂದ ಜನನ ಸೃಜನ್ ಅಂತ ಕರೀತಾರೆ. ಸರ್ ಹಾಗಾದ್ರೆ ನಿಮ್ ಸೈನ್ ಬೇಡ ಸರ್. ನನ್ ಸೈನ್ ಬೇಡವಾ? ಬೇಡ sir. ಯಾಕೆ? ಯಾರ್ದು ಬೇಕಿತ್ತು? ಮುದ್ದೇಶ ಸರ್ದ್ ಬೇಕು. ಉದ್ದೇಶನ ಸಾರ್ ಅಂತ ಕರೆದ ನೀವೇ ಫಸ್ಟ್. ಸರ್ ಏನ್ ಮಾಡೋದು ಸರ್, ಕಂಪನಿ ರೂಲ್ಸ್ ಮುಖ ನೋಡಿರಲ್ಲ, ಸಾರ್ ಅಂತಾನೆ ಕರಿಬೇಕು. ವಾ ಶಾಬಾಷ್. ಅಲ್ಲ, ನಮ್ಮ ಉದ್ದೇಶನ್ಗೆ ಪಾರ್ಸಲ್ ಎಲ್ಲ ಬರೋದಕ್ಕೆ ಶುರು ಆಗಿದೆ ಅಂದ್ರೆ ಸ್ವಲ್ಪ ಲೆವೆಲ್ ಚೇಂಜ್ ಆಗಿದೆ. ಸರಿ, ಕರಿತೀನಿ. ಕರೀರಿ ಸರ್ ಬೇಗ. ತಿರ್ಬೋಕೆ ಮುದ್ದೇಶ ಬೇಕುಫಾ. ಮುದ್ದೇಶ ಅವನು ಎಲ್ಲೋಗ್ ಸತ್ತವನ, ಹೋಗ ನೀನೇ ಕರ್ಕ ಹೋಗು. ಮುದ್ದೇಶ ಅಲ್ಲ ಕಣ, ಈಗ ತಾನೇ ಸಾರ್ ಅಂತ ಕರಿಬೇಕು, ಕಂಪ್ನಿ ರೂಲ್ಸ್ ಅಂತ. ಯಾವಾಗ್ಲೂ ಮುದ್ದೇಶ ಅಂತಿದ್ಯಾ? ಏನ್ ಸರ್ ಮನೆಯವ್ರಾಗ ನೀವೇ ಮರ್ಯಾದೆ ಕೊಡಲ್ಲ ಅಪ್ಪಂಗೆ, ನಾನೇನ್ ಮರ್ಯಾದೆ ಕೊಡ್ಲಿ? ಕರೀರಿ ಸರ್. ಮುದ್ದೇಶ ಬಾರ ಇಲ್ಲಿ. ಮುದ್ದೇಶ ಬಾರ ಇಲ್ಲಿ. ಸ್ಟುಪಿಡ್ ಫೆಲೋ. ಮುದ್ದೇಶ, ಏನ್ ಓದ್ತಾ ಇದ್ಯಾ? ಹೌ ಟು ಲರ್ನ್ ಫಸ್ಟ್ ನೈಟ್ ಇನ್ 30 days. ಮಕಾಲು ಕಲಿಯೋದಕ್ಕೆ 30 ದಿನ ಆಗುತ್ತೆ ಅನ್ನೋದಾದ್ರೆ ಇವತ್ ಫಸ್ಟ್ ನೈಟ್ ಹೆಂಗೋ ಆಗುತ್ತೆ ನಿಂದು? ಅದೆಲ್ಲ ನಿಂಗೆ ಯಾಕವ? ನಾನು 30 ದಿನಕ್ಕಾದ್ರೂ ಕಲಿತೀನಿ, 3 ಗಂಟೆಲಾದ್ರೂ ಕಲಿತೀನಿ. ಅರ್ಜೆಂಟ್ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ನಮ್ಮ ಹಿರಿಯರು ಹೇಳೋರು. ಅಪ್ಪ ನಿನ್ಗೊಂದು ದೊಡ್ಡ ನಮಸ್ಕಾರ. ಅದು
ಅರ್ಜೆಂಟ್ ಇದ್ರೆ ಏನಾದ್ರೂ ಸಾಧಿಸ್ಬೋದು ಅಂತ ಅಲ್ಲ ಕಣೋ, ಆತ್ಮವಿಶ್ವಾಸ ಇದ್ರೆ ಏನ್ ಬೇಕಂದ್ರೂ ಸಾಧಿಸ್ಬೋದು ಅಂತ ಇರೋದ್ ಮಾತು. ಅಪ್ಪ ನನಗೆ ಯಾವ್ದೈತೆ ಅದನ್ನ ನಾನು ಹೇಳ್ಕೊತೀನಿ ನಿನ್ಗೇನಪ್ಪ. ಯಾರು ಕರ್ದಿದ್ದ ಯಾರು ಕರ್ದಿದ್ದ ನಿಮ್ಗೇನ ಪಾರ್ಸಲ್ ಬಂದಿದೆ ನೋಡು, ಯಾರ ಕಳ್ಸಿದಾರೆ. ಯಾರೋ ಕಳ್ಸಿರೋದಲ್ಲ ಬಾವ, ನಾನೇ ಬುಕ್ ಮಾಡಿ ತರಿಸ್ಕೊಂಡ್ರದು ಇದ. ಸೈನ್ ಮಾಡು ಫಸ್ಟ್. ನೀನ್ ಹಾಕಬಾ ಸೈನ್ ಅಂತ. ನಿಂದ ಹಾಕ್ಬೇಕಂತ ಹಾಕೋ. ಸೈನ್ ಮಾಡಿ. ರೈಟ್ ಹೇಳು ರೈಟ್ ಹೇಳು ರೈಟ್ ಹೇಳು ರೈಟ್ ಹೇಳಿದ್ರು ಹೋಗು ತಕನ ಹಂಗಂತ ಹೇಳಿ ಮತ್ತೆ. ಸಣ್ಣ ಇಕ್ಳು ನಿಂತ್ಕೋಬಾರ್ದು ಹೋಗ. ಮುದ್ದೇಶ ಅರ್ಜೆಂಟ್ ಇದೆ ಅಂತ ಗೊತ್ತು, ಈ ರೇಂಜ್ಗೆ ಅರ್ಜೆಂಟ್ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಕಣೋ. ಸ್ವಲ್ಪ ನಿಂತ್ಕೋ ನಾನು ತಕ್ಕೋ. ನೋಡ್ದೆ ಬಾವಾ, ನನ್ ಫಸ್ಟ್ ಡೇಟ್ಗೆ ಮೂಟೆನಲ್ಲಿ ತರಿಸಿದೀನಿ. ಏನಪ್ಪ ತರಿಸಿದ್ಯಾ ನೀನು? ಇದು ತರಿಸ್ತೀನಿ ತಡಿ. ಪೆನ್ಸಿಲ್ ಫಸ್ಟ್ ರೈಟ್ ಪೆನ್ಸಿಲ್ ಏನೋ ಅಲ್ಲ, ಫಸ್ಟ್ ರೈಟ್ ಹೋಗ್ತಿದ್ಯಲ್ಲ ಕಾಪಿ ರೈಟ್ ಹೋಗ್ತಿದ್ಯಾ ನೀನು? ನಾನು ಟೈಟಾನಿಕ್ ಸಿನಿಮಾ ಫುಲ್ ನೋಡಿಲ್ಲ, ಆದ್ರೂ ಕೆಲವೊಂದ್ ಸಿನಿಮಾ ಬೇಕು ಬೇಕು ಅಂತ ಜಾಸ್ತಿ ಸಲ ನೋಡ್ಬಿಟ್ಟಿನಿ. ಇವತ್ತು ಪೇಂಟಿಂಗ್ ಮಾಡ್ಬೇಕು ಅಂತ ಅನಿಸ್ಬಿಡ್ತಪ್ಪ. ಅದಕ್ಕೆ ಪೆನ್ಸಿಲ್ ಹುಡ್ಕೊಳಕ್ಕೆ ಟೈಮ್ ಎಲ್ಲಿ ಇರ್ತದೆ, ಅದಕ್ಕೆ ನಾನೇ ಇದನ್ನ ತರಿಸ್ಬಿಟ್ಟಿನಿ ಕೊರಿಯರ್ ಅಲ್ಲಿ ಪೇಂಟಿಂಗ್ ಮಾಡ್ತಾ. ಬೇರೆ ಏನಿದೆ? ಇಟ್ಗೆ ಫಸ್ಟ್ ನೈಟ್ಗೂ ಇಟ್ಗೆಗೂ ಏನೋ ಲಿಂಕು ಬಾವಾ. ನನಗೆ ದೇವಸ್ಥಾನದ ಮುಂದೆ ಕಾಯಿ ಹೊಡಿತಾರಲ್ಲಪ್ಪ, ಅದನ್ನ ತಿನ್ನಕ್ಕಿಂತ ಈ ಫಸ್ಟ್ ನೈಟ್ ಅಲ್ಲಿ ಪ್ಲೇಟ್ ಅಲ್ಲಿ ಇಟ್ಟಿರ್ತಾರಲ್ಲ ತೆಂಗಿನಕಾಯಿ, ಅದನ್ನ ಹೊಡ್ಕೊಂಡ್ ತಿನ್ನಕ್ ತುಂಬಾ ಆಸೆ. ಗೊತ್ತಿರೋ ನನಗೆ ಕಾಯಿ ತಿನ್ನೋ ಆಸೆ ಆಗ್ಬಿಡ್ತಪ್ಪ. ಕಾಯಿ ಹೊಡಿಯಕ್ಕೆ ಮಚ್ಚಲ್ಲಿದ್ದ ಹುಡ್ಕೊಂಡೋಗನೆ, ಅದಕ್ಕೆ ಇಟ್ಗೆ ಠಪಾರ್ ಅಂತ ಹೊಡೆದು ಕಬರ್ಕೊಂಡು ಸೂಪರ್ ಸಕ್ಸಸ್ ಆಗ್ಬಿಟ್ಟು 3 ತಿಂಗಳಿಗೆ ನಾನು ಹೆಂಡ್ರು ಕೆಮ್ಮಣ್ಣು ತಿನ್ಬೇಕು ಅಂತ ಏನಾರು ಆಸೆ ಪಟ್ಕೊಂಡ್ಬಿಟ್ರೆ ಇದರಲ್ಲೇ ಮುರಿದು ಒಂದು ಚುರ್ಚೋರೆ ಕೊಡ್ತಾ ಇತ್ತು. ತಮ್ಮ ಖಜಾನೆಯಲ್ಲಿ ಏನೇನಿದೆ ತೆಗೀರಿ ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ ನೀನು ಅಲ್ಲಿ ಫಸ್ಟ್ ನೈಟ್ ಅಲ್ಲಿ ದೆವ್ವ ಬಿಡ್ಸಕ್ ಹೋಗ್ತಾ ಇದೀನೋ? ಇದು ದೆವ್ವ ಬಿಡ್ಸಕ್ಕಾಯ್ತಲ್ಲ ಬಾವ, ಮತ್ತೆ ಇದು ಸ್ತ್ರೀ ವಶೀಕರಣ ಯಂತ್ರ. ಅದೇನು ಅಂದ್ರೆ ಹತ್ತರಲ್ಲೇನೋ ನನ್ನ ಮುಖನ ನೋಡ್ಬಿಟ್ಟು ನಾನು ಹೆಂಡ್ರು ಎದ್ಕೊಂಡು ಓಡಬಿಟ್ರೆ ಹಂಗಾಬಾರ್ದಲ್ವಾ, ಅದಕ್ಕೆ ವಶೀಕರಣ ಯಂತ್ರ. ನಾನು ಎಷ್ಟೇ ಖರಾಬ ಕಾಣಿಸಿದ್ರು ನನ್ ತವೇ ತಳೆದು ಕಟ್ಬಿಟ್ರೆ. ಸಾಹಿತ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಕಣ, ಆದ್ರೆ ನಿನ್ನ ಮುಖದ ಬಗ್ಗೆ ನೀನ್ ಎಷ್ಟು ಖರಾಬ್ ಆಗಿದ್ಯಾ ಅನ್ನೋದ್ರ ಬಗ್ಗೆ ನೀನೇ ತಿಳ್ಕೊಂಡಿದ್ಯಲ್ಲ, ಗ್ರೇಟ್ ಕಣ, ಶಬಾಷ್. ಇದೇನೋ ಇದು? ಇದು ಆಂಟಿ ಇಸ್ಕೊಟ್ರು ಬಾವ. ಯಾವ ಆಂಟಿ ಇಸ್ಕೊಟ್ರು? ಆಂಟಿ ಸ್ಕೂಟ್ರು. ಯಾವ ಆಂಟಿ ಸ್ಕೂಟ್ರು? ಆಂಟಿ ಸ್ಕೂಟ್ರು ಗೊತ್ತಿಲ್ವಾ? ಅಯ್ಯೋ ಬೇಲು ಬೇಲು ಆಂಟಿ ಸ್ಕೂಟ್ರು ಬೇಲು. ಆಂಟಿ ಸ್ಕೊಟ್ರೋ ಬೇಲಲ್ಲ ಕಣ, ಅದು ಆಂಟಿಸಿಪೇಟರಿ ಬೇಲು. ಈ ಅರೆಸ್ಟ್ ಆಗ್ತೀನಿ ಅಂತ ಭಯ ಇರ್ತಲ್ಲ, ಅವರು ಮುಂಚೆನೆ ಬೇಲ್ ತಗೊಳ್ಳೋದಕ್ಕೆ ಆಂಟಿಸಿಪೇಟರಿ ಬೇಲ್ ಅನ್ನೋದು. ಫಸ್ಟ್ ನೈಟ್ ಬೇಲ್ ಯಾಕೋ ತಗೊಂಡಿದ್ಯಾ? ಓ ಬಾವಾ, ಅದು ನಾನು ಮೊದ್ಲೇ ಸ್ವಲ್ಪ ಬರ್ಗೆಟ್ಬಿಟ್ಟಿನಿ. ನಾನು ಯಾರು ಮಾತಾಟಕ್ಕೆ ಚೂಲಿ ಲಯನ್ ಮುದ್ದೇಶ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆಮೇಲೆ ಹುಡುಗಿ ಪೊಲೀಸಿಗೆ ಫೋನ್ ಹಾಕ್ಬಿಟ್ರು. ಅವ್ರು ಕರ್ಕೊಂಡೋಗಿ ಜೈಲು ಕುಡಿಸ್ಬಿಟ್ರೆ ನಾನು ಫಸ್ಟ್ ನೈಟ್ ಹೆಂಗಾಯ್ತದಪ್ಪ ಬಾ. ಅದಕ್ಕೇನೆ ಅಕಸ್ಮಾತ್ ಪೊಲೀಸರು ಬಂದು ಬಾಗಿಲು ತಟ್ಟಿದ್ರು ಅನ್ಕೋ, ನಂದಿ ಒಳಗಿಂತ ಹಂಗೆ ಹಿಂಗ್ ತಳ್ಬಿಡ್ತೀನಿ. ದಿಸ್ ಈಸ್ ಮೈ ಆಂಟಿಸಿಪೇಟರಿ ಬ್ಯಾನ್. ಐ ವಿಲ್ ನಾಟ್ ಟು ಕಮ್ ಜೈ. ಹಂಗ ಹೇಳ್ತೀರಿ ನಿಂದು ಈ ರೊಮ್ಯಾಂಟಿಕ್ ಐಟಮ್ಸ್ ಎಲ್ಲ ನೋಡೋದಕ್ಕೆ ನಮ್ ಕಣ್ಣು ಹೋಗ್ಬಿಡುತ್ತೆ. ನೀನ್ ದಯವಿಟ್ಟು ಎತ್ಕೊಂಡು ನಡಿ, ಅದೇನ್ ಮಾಡ್ಕೊತೆ ಮಾಡ್ಕೋ ಹೋಗು. ಬರೋಣ ಬಾ. ಅಲ್ಲ ಬಾ ಅಲ್ಲ ಬಾ, ಮಿಕ್ಕಿದಲ್ಲ ಆಮೇಲೆ ನೋಡ್ಕಮ್ಮ. ಬೆಸ್ಟ್ ಆಫ್ ಲಕ್ ಹೇಳಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಬಾ. ಈ ಸಲ ನಮ್ಮ ಮಜಾ ಟಾಕೀಸ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಶುರು ಮಾಡಿದೀವಿ. ಏನಂದ್ರೆ ಸ್ಟುಡಿಯೋದಲ್ಲಿ ಬಂದು ಕೂತಿರೋರು ಪ್ರಶ್ನೆಗಳನ್ನ ಕೇಳ್ತಾರೆ, ಆಮೇಲೆ ಇಮೇಲ್ ಮುಖಾಂತರ ಕಳಿಸ್ತಾರೆ. ಬಟ್ ಈ ಸಲ ನಾವು ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ನಮ್ಮ ಕ್ಯಾಮ್ರಾ ಕಳ್ಸಿದ್ವಿ, ಸೊ ವಿ ಕ್ಯಾನ್ ಶೂಟ್. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು, ಅಂಡ್ ಇನ್ಕ್ಲೂಡಿಂಗ್ ಫೋನ್ ಕಾಲರ್ ಕೂಡ ನಾವು ಇದ್ ಮಾಡಿದ್ವಿ. ಸೊ ನೋಡೋಣ, ಮೊದಲನೇದಾಗಿ ಫೋನ್ ಕಾಲರ್ ಯಾರಿದ್ದಾರೆ, ಯಾವ ಪ್ರಶ್ನೆ ಯಾರಿಗೆ ಕೇಳ್ತಾರಂತೆ. ಹಲೋ ಹಲೋ, ಯಾರು? ಸರ್ ಶಿವರಾಜ್ ಅಂತ ಮಾತಾಡ್ತಿರೋದು ರಾಯಚೂರಿಂದ. ಶಿವರಾಜ್ ಸರ್, ಮತಾಟಾಕಿ ಸ್ಟಾರ್ಟ್ ಆಗಿರೋದು ತುಂಬಾ ಖುಷಿ ಆಗಿದೆ ಸರ್. ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಮತಾಟಾಕಿದ್ನ. ಥ್ಯಾಂಕ್ ಯು ಶಿವರಾಜ್. ಧನ್ಯವಾದಗಳು ಸರ್. ನೀವು ಮತ್ತೆ ಮತಾಟಾಕಿದ್ನ ಇದೇ ತರ ನಡ್ಕೊಂಡು ಹೋಗಿ ಅಂತ ನಮ್ಮ ಮನೆಯವರೆಲ್ಲ ತಿಳ್ಕೊತೀವಿ. ಥ್ಯಾಂಕ್ ಯು. ಕ್ವಶನ್ ಇದೆ ನಿಮ್ಗೆ. ಇಲ್ಲಿ ಬಿಗ್ ಬಾಸ್ ಟೀಮ್ ಅವ್ರು ಬಂದಿದ್ದಾರೆ, ಅವರಲ್ಲೂ ಕೇಳ್ಬೇಕಂದ್ರೆ ಕೇಳ್ಬೋದು. ಸರಿ, ನೀವು ಪ್ರಶ್ನೆ ಕೇಳಿ. ಓ, ಬಿಗ್ ಬಾಸ್ ಅವ್ರ ಎಲ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ರು. ಥ್ಯಾಂಕ್ ಯು. ಸರ್, ನಿಮ್ಗೆ ಒಂದು ಕ್ವಶನ್ ಸರ್. ಕೇಳಿ.
ಈಗಿನ ಕಾಲದಲ್ಲೂ ರಂಬೆ ಊರ್ವಶಿ ಮೇನಕರೆಲ್ಲ ಇರೋದೆಲ್ಲ ನಿಜ ಸರ್? ರಂಬೆ ಊರ್ವಶಿ ಮೇನಕೆ ಇರೋದು ನಿಜಾನಾ? ರಂಬೆ ಊರ್ವಶಿ ಮೇನಕೆ ಇರೋದು ನಿಜಾನಾ? ಹೇಳ್ತಾರೆ ಸರ್, ಇದೇ ಇದಾರ ಇಲ್ವೋ ಗೊತ್ತಿಲ್ಲ, ತುಂಬಾ ಜನ ಗೊತ್ತಿಲ್ಲ. ಹೇಳ್ತಾರೆ, ಇದಾರೆ. ನಾನಂತೂ ನೋಡಿಲ್ಲ. ಯಾಕೆ ಸನ್ನಿ ಡಿಯೋಲ್ ಇಲ್ವಾ ಇಲ್ಲಿ? ಸರ್ ಸನ್ನಿ ಡಿಯೋಲ್ ಅಲ್ಲ ಸರ್, ಸನ್ನಿ ಲಿಯಾನ್ ಸರ್. ಸನ್ನಿ ಲಿಯೋನ್ ಇಲ್ಲ ಇಲ್ಲ, ಆಕ್ಚುಲಿ ಏನಂದ್ರೆ ಇಲ್ಲ, ರಂಬೆ ಊರ್ವಶಿ ಮೇನಕೆ ಇರೋದೆಲ್ಲ ನಿಜ. ನೀವು ನಿಜಾನ ಇಲ್ವಾ ನಿಜವಲ್ಲೂ ಪ್ರೂವ್ ಮಾಡ್ಕೋಬೇಕಂದ್ರೆ ಹೊಗೆ ಹಾಕ್ಸ್ಕೊಳ್ಳಿ, ಮೇಲ್ಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆನಮ್ಮ? ಓಕೆ, ಥ್ಯಾಂಕ್ ಯು ಸರ್. ಹೇ ಯಾರು ಮೊದಲನೇ ಪ್ರಶ್ನೆ? ಹಾಯ್ ಸೃಜನ್ ಸರ್. ಹಾಯ್. ಸೊ ನನ್ನ ಹೆಸರು ದಾಕ್ಷಿಣಿ ಅಂತ. ನಾನು BMS ಈವ್ನಿಂಗ್ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ಅಲ್ಲಿ ಲೆಕ್ಚರ್ ಕೆಲಸ ಮಾಡ್ತೀನಿ. ಅಯ್ಯೋ, ಲೆಕ್ಚರರ ನೀವು? ಹೌದು ಸರ್. ಏನ್ ಲೆಕ್ಚರರು? ಸರ್ ನಾನು ಕಾಮರ್ಸ್ ಫ್ಯಾಕಲ್ಟಿ, ಡಿಗ್ರಿ ಒಂದು ಕ್ಲಾಸ್ ಮಿಸ್ ಮಾಡ್ತಾ ಇರಲಿಲ್ಲ ನಾನೇನಾದ್ರೂ ಇದ್ದಿದ್ರೆ. ಥ್ಯಾಂಕ್ ಯು ಸರ್. ಮಿಸ್ ಇಲ್ಲ, 100% ಅಟೆಂಡೆನ್ಸ್ ಇರೋದು. ಅಕಸ್ಮಾತ್ ನೀವೇನಾದ್ರೂ ಕಾಲೇಜಿಗೆ ಬರಲಿಲ್ಲ ಅಂದ್ರೆ ಮನೆಗೆ ಹುಡ್ಕೊಂಡ್ ಬರ್ತದೆ, ಟ್ಯೂಷನ್ ಹೇಳ್ಕೊಡಿ ಮೇಯ್ಸ್ ಅಂತ. ಸ್ಪೆಷಲ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮದುವೆ ಆಗಿದೆಯಾ ನಿಮ್ಗೆ? ಇನ್ನೂ ಇಲ್ಲ ಸರ್. ಅಮ್ಮ ಅತ್ತ ಮೂಲ ಇದ್ದಿದ್ದು ಮಿಸ್ ಮಾಡ್ಕೋತಾ ಇರಲಿಲ್ಲ. ಹಾ ಹೇಳಿಮ್ಮ. ಅಲ್ಲ ಮಿಸ್ ಲೋಕೇಶ್, ಮತ್ತೆ ಕಾಲೇಜ್ಗೆ ಹೋಗೋದ್ರಲ್ಲಿ ಏನು ತಪ್ಪೇನಿಲ್ಲ, ಕಂಪ್ಲೀಟ್ ಮಾಡಿಲ್ವಲ್ಲ, ಹೋಗಿ ಕಂಪ್ಲೀಟ್ ಮಾಡ್ಕೊಂಡ್ಬೋದು. ನನ್ನ ಪ್ರಶ್ನೆ ಬಂದು ಜಯಕೃಷ್ಣನ್ ಸರ್ಗೆ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ಮದ್ವೆ ಮಾಡ್ಕೊಂಡು ಮನೆ ತುಳ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ, ಅವಾಗ ಸೇರನ್ನ ಒದಿಯಕ್ಕೆ ಹೇಳ್ತಾರೆ, ಅದು ಯಾಕೆ? ಯಾಕೆ ಅಂದ್ರೆ ಇದರಿಂದ ಇನ್ನು ಓದೋದಕ್ಕೆ ನೀವು ಶುರು ಹಚ್ಕೊಳ್ಳಿ ಅಂತ ಹೇಳೋದಕ್ಕೆ. ಅವ್ರು ಹೇಳಿದ ತಾತ್ಪರ್ಯ ಏನಂದ್ರೆ, ಇವಾಗ ಸೇರ್ ಓದಿಯೋದು ಆಮೇಲೆ ಸೇರ್ಸ್ ಓದಿಯೋದು ಅಂತ. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್. ನಮಸ್ತೆ ಸೃಜನ್ ಸರ್. ನಮಸ್ತೆ ಬಿಗ್ ಬಾಸ್ ಟೀಮಿಗೆ. ಹಾಯ್ ಇಂದ್ರಜಿತ್ ಸರ್. ಸರ್ ನಾನು ಮಂಗಳೂರಿಂದ ಮನಸ್ವಿ ಅಂತ, ಸೇಂಟ್ ಅಗ್ನೆಸ್ ಕಾಲೇಜಲ್ಲಿ ಫಸ್ಟ್ ಟೈಮೇ ಮಾಡ್ತಾ ಇದ್ದೀನಿ ಸರ್. ನನ್ನ ಒಂದು ಸಣ್ಣ ಪ್ರತಿಭೆ ಬಿಗ್ ಬಾಸ್ ಟೀಮಿಗೆ ಡೆಡಿಕೇಟ್ ಮಾಡಬೇಕು ಅಂತ ಇದ್ದೀನಿ ಸರ್. ಅವಕಾಶ ಕೊಟ್ಟರೆ ಸ್ಟೇಜಿಗೆ ಬಂದು ಮಾಡಿ. ಬೇಸ್ ಮತ್ತೆ ಟ್ರಬಲ್ ಜಾಸ್ತಿ ಕೊಡಿ. ಅದೆಲ್ಲ ಇಲ್ಲಿಲ್ಲಮ್ಮ, ಇಲ್ಲಿ ಟ್ರಬಲ್ ಮಾತ್ರ ಜಾಸ್ತಿ, ನೋ ಟ್ರಬಲ್. 1 2 3 ಗೋ. शहनाई. Very nice, very nice. Super. Wow. Very nice. Super. Very nice. ಸೂಪರ್. ಆನೆದೊಂದ್ಸಲಿ ಸೌಂಡ್ ಕೊಡಿ. ರೇಮಾ, ಉದ್ದೇಶ ಕುರಿ ಸಿಕ್ಕಾಕೊಂಡ್ಬಿಡ್ತಲ್ಲ ನಾಯಿ. ಸೂಪರ್ ಮಾ, ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೇಗಿತ್ತು ಮಜಾ ಟಾಕೀಸ್ ಸರ್? ಸೊ ಮಜಾ ಟಾಕೀಸ್ ಬಂದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಹೀರೋ ಅಂದಿದ ತಕ್ಷಣ ಒಂದ್ ಸ್ವಲ್ಪ ಬಿಲ್ಡಪ್ ಅನ್ಕೊಳ್ಳೋದು, ಕಾಮಿಡಿ ಪೀಸ್ ಅಂದಿದ ತಕ್ಷಣ ಏನೋ ಲೋ ಅನ್ಕೊಳ್ಳೋದು ಅಂತ. ನಿಜ ಹೇಳ್ಬೇಕಂದ್ರೆ ಮಜಾ, ಕಾಮಿಡಿ ಅನ್ನೋ ಹಾಸ್ಯ, ಆ ಹಾಸ್ಯದಿಂದ ಮಜಾ, ಆ ಮಜಾ ಬರ್ತಾ ಇರೋದು ಮಜಾ ಟಾಕೀಸ್ ಅಲ್ಲಿ. ಯಾವ ಹೀರೋಗೂ ಇಲ್ದೇ ಇರ್ತಕ್ಕಂಥ ಫಾಲೋಯಿಂಗು, ಮಜಾ ಕೊಡ್ತಿರ್ತಕ್ಕಂಥ, ಹಾಸ್ಯ ಮಾಡ್ತಿರ್ತಕ್ಕಂಥ ಮಜಾ ಟಾಕೀಸ್ ಅಲ್ಲಿ ಇರ್ತಕ್ಕಂಥ ಸೃಜಾ ಅವ್ರಿಗಿದೆ ಅನ್ನೋವಾಗ ನಿಜ ಹೇಳ್ತೀನಿ, ರಜನಿಕಾಂತ್ ಅವ್ರ ಸ್ಟೈಲ್ ಎಲ್ಲ ಮಾಡೋದನ್ನೆಲ್ಲ ಬಿಟ್ಟು ಇವ್ರ ಜೊತೆ ಸೇರಿ ಹಾಸ್ಯಮಯವಾಗಿ ಡೈಲಾಗ್ ಹೊಡೆಯೋದಕ್ಕೆ ಇನ್ಮೇಲೆ ಪ್ರಾರಂಭಿಸೋಣ ಅಂತ ಅನ್ಕೊಳುತ್ತೆ. ನೋಡ್ತಾ ಇದ್ದೀನಿ ರಿಯಲಿ ಹೀರೋಗಿಂತಲೂ ಹೆಚ್ಚಾಗಿ ಎಷ್ಟೋ ಜನ ಹೀರೋಗಳ ಫೇಸ್ಬುಕ್ ಪೇಜ್ ಎಲ್ಲ ನಾನು ನೋಡಿದ್ದೀನಿ. 5 ಲಕ್ಷ 6 ಲಕ್ಷ 7 ಲಕ್ಷ ಅಂದ್ರೇನೆ ಅಮ್ಮಮ್ಮ. ಆದ್ರೆ ಹಾಸ್ಯದಿಂದ, ಕಾಮಿಡಿಯಿಂದ, ಮಜಾಯಿಂದ
ಕರ್ನಾಟಕದ ಮನೆ ಮನೆ ಮಾತಾಗಿರೋ ಸೃಜನ್ ಲೋಕೇಶ್ ಅವ್ರ ಪೇಜಲ್ಲಿ 17 ಲಕ್ಷ ಜನ ಇರೋವಾಗ ಜಲಸ್ ಆಗ್ತಾ ಇದೆ ನನಗೆ, ಜಲಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಿಗ್ ವರ್ಡ್ಸ್, ಥ್ಯಾಂಕ್ ಯು. ಕೃತಿ, ಐ ರಿಯಲಿ ವಾಂಟ್ ಟು ಸೇ ದಟ್ ನೀವ್ ಎಲ್ಲಾರು ಯಾರ್ಯಾರಲ್ಲಿ ಒಂದ್ ಸೆನ್ಸ್ ಆಫ್ ಹ್ಯೂಮರ್ ಅಂತ ಏನ್ ಹೇಳ್ತಾರಲ್ಲ, ಅದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾರ ಹತ್ರ ಇರಲ್ಲ ಅದು ಸೆನ್ಸ್ ಆಫ್ ಹ್ಯೂಮರ್. ಸೊ ನೀವ್ ಯಾರ್ಯಾರಲ್ಲಿ ಬಂದು ಜನಾಗ್ ನಗಸ್ತಾ ಇದ್ದೀರಾ, ನಿಮಗೆ ಬಹಳ 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 ಪುಣ್ಯ ಸಿಗ್ತಾ ಇದೆ ಆಕ್ಚುಲಿ ನಾನು ಹೇಳಕ್ ಹೋದ್ರೆ. ಬಿಕಾಸ್ ಹಾಗೆ ನಗ್ಸೋದು ಇಸ್ ನಾಟ್ ವೆರಿ ಈಸಿ. ಸೊ ನೀವೆಲ್ಲ ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದೀರಾ ಅಂಡ್ ಯು ಆರ್ ಡೂಯಿಂಗ್ ಅ ವೆರಿ ವೆರಿ ಗುಡ್ ಜಾಬ್ ಅಂತ ನಾ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದಿವಾಕರ್ ಹೇಳಪ್ಪ. ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ನಾನು ಮೊದಲನೇ ಬಾರಿ ಹೇಳ್ದಂಗೆ ನಗ್ಸೋಂತ ತುಂಬಾ ಕಷ್ಟ. ಅದರಲ್ಲೂ ಸೃಜ ಅವ್ರು ಇರ್ಬೇಕಾದ್ರೆ ಮಜಾ ಖಂಡಿತ ಇದ್ದೇ ಇರ್ಬೇಕು. ಯಾಕಂದ್ರೆ ನಾನು ಎಷ್ಟು ನಕ್ಕಿ ಏನಂದ್ರೆ ನಿಜವಾಗ್ಲು, ಬಟ್ ನಿಜವಾಗ್ಲು ನೀವು ಲೈವ್ ಆಗಿತ್ತಲ್ಲ ಕಾಮಿಡಿ, ಇಲ್ಲೇ ಇಷ್ಟು ನಗು ಬರ್ಬೇಕಾದ್ರೆ ಟಿವಿಲಿ ಎಷ್ಟು ನಗು ಬರುತ್ತೆ. ಬಹಳ ಅದ್ಭುತವಾಗಿ ನಡ್ಸ್ಕೊಟ್ರಿ ಸರ್, ತುಂಬಾ ಅದ್ಭುತವಾಗಿತ್ತು ಸರ್, ಸೂಪರ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಭಾಯ್ತಾ ಸರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ನಿಮ್ದು ಫಸ್ಟ್ ಸೀಸನ್ ಬರ್ತಿತ್ತಲ್ಲ, ಫಸ್ಟ್ ಸೀಸನ್ ಫಸ್ಟ್ ಎಪಿಸೋಡ್ ಇಂದ ನಾನು ನೋಡ್ತಾನೆ ಬಂದಿದ್ದೀನಿ. ಪ್ರತಿ ಒಬ್ರು ಅಲ್ಲಿ ಮ್ಯೂಸಿಕ್ ಬ್ಯಾಂಡ್ ಅಲ್ಲಿ ಇರ್ಬೋದು, ನೀವು ನನ್ನ ಫೇವ್ರೆಟ್ ಆಕ್ಚುಲಿ. ಆಮೇಲೆ ರಾಣಿ ಅವರು, ಮುದ್ದೇಶ್ ಅವರು, ವರಲಕ್ಷ್ಮಿ ಅವರು, ಪವನ್ ಅವರು, ಕುರಿ ಅವರು, ಮತ್ತೆ ಮುತ್ತುಮಣಿ ಅವರು, ಮತ್ತೆ ಅಲ್ಲಿ ಕುಡುಕ ಅವರು, ಪ್ರತಿ ಒಬ್ರು ಕೂಡ ಅವರು ಎಲ್ಲರಿಗೂ ಒಂದು ಐಡೆಂಟಿಟಿ ಇದೆ. ಸೊ ಯಾರ್ದು ಸೇಮ್ ಅಲ್ಲ, ಅವ್ರದೇ ಒಂದು ಯುನೀಕ್ ಐಡೆಂಟಿಟಿ ಇದೆ. ಸೊ ಪ್ರತಿ ಒಂದು ಬ್ಲೆಂಡ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ರೊಜೆಕ್ಟ್ ಆಗುತ್ತೆ. ಯಾವುದೇ ಒಂದು ಎಪಿಸೋಡ್ ಕೂಡ ನೆಕ್ಸ್ಟ್ ಎಪಿಸೋಡ್ಗೆ ಕಂಪೇರ್ ಮಾಡಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಪ್ರತಿ ಒಂದು ಎಪಿಸೋಡ್ ನೋಡ್ಬೇಕಾದ್ರೂ ಕೂಡ ನಾನು ಹೋಗ್ಬೇಕು ಅಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ನೀವು ಮನೆ ಒಳಗಡೆ ಬಂದಾಗ್ಲಂತೂ ನಾನು ತುಂಬಾ ಬೇರೆ ಎಲ್ಲಾ ಗೆಸ್ಟ್ ಬಂದಿದ್ದಕ್ಕಿಂತ ಜಾಸ್ತಿ ಖುಷಿ ಪಟ್ಟಿದ್ದು ನಿಮ್ದಲ್ಲ. ಎಷ್ಟು ಚೆನ್ನಾಗಿ ಅವರು ಮುತ್ತುಮಣಿ ಅವರು ನಂದೆಲ್ಲ ಕುಕ್ ಮಾಡಿದ್ದೆಲ್ಲ ಹೌಸ್ ಬಚ್ಚಿಟ್ಬಿಟ್ಟು ಎಲ್ಲ ಫುಲ್ ತುಂಬಾ ಇನ್ಸ್ಟೆಂಟ್ ಆಗಿ ಕಾಮಿಡಿ ಮಾಡ್ತೀರಾ. ತುಂಬಾ ಚೆನ್ನಾಗಿ ಆನ್ ದ ಸ್ಪಾಟ್ ಕಾಮಿಡಿ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. ನಂಗೆ ತುಂಬಾ ಖುಷಿ ಆಯ್ತು. ನಂಗೆ ಆಕ್ಚುಲಿ ಒಂದು ಫ್ರೆಶ್ ಅನ್ಸ್ತು ಇಲ್ಲಿ ಬಂದ್ಮೇಲೆ. 1-2-3 ಡೇಸ್ ಆಯ್ತು ಬಿಗ್ ಬಾಸ್ ಇಂದ ಬಂದು, ಫುಲ್ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗೋಗಿತ್ತು. ಸೊ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಜನನೆಲ್ಲ ನೋಡಿ, ಆಡಿಯನ್ಸ್ನೆಲ್ಲ ನೋಡಿ ಸ್ವಲ್ಪ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ತುಳಸಿ ಗಿಡ, ತುಂಬಾ ಪವಿತ್ರವಾದಂತ ಒಂದು ಗಿಡ, ಸಿಕ್ಕಾಪಟ್ಟೆ ಔಷಧಿಯ ಗುಣಗಳಿರೋದು. ಅಂಡ್ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು. ಯಾಕಂದ್ರೆ ಫಸ್ಟ್ ಪೂಜೆ ಮಾಡೋದು ತುಳಸಿಗೆ ಅಂತ ಎಲ್ಲರ ಒಂದು ಪ್ರತೀತಿ. ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್, ಕಂಗ್ರಾಚುಲೇಷನ್ಸ್. ವೀಕ್ಷಕರೇ, ಬಿಗ್ ಬಾಸ್ ತಂಡದವ್ರ ಜೊತೆ ನಮ್ಮ ಮಜಾ ಟಾಕೀಸ್ ತಂಡದವರು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆದ್ರೆ ಇವಾಗ ಸ್ವಲ್ಪ ಡೇಂಜರ್ ಝೋನ್. ಏನು ಅಂದ್ರೆ ಮುದ್ದೇಶ ಫಸ್ಟ್ ನೈಟ್ ರೆಡಿ ಆಗ್ತಾ ಇದ್ದಾನೆ. ಅವನ ಫಸ್ಟ್ ನೈಟ್ ನಡೆಯುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ, ಆದ್ರೆ ಮುಂದಿನ ವಾರದಲ್ಲಿ ಸಿಕ್ಕಾಪಟ್ಟೆ ಮಜಾ ಅಂತೂ ನಡೆಯುತ್ತೆ. ಈಗ ಸದ್ಯಕ್ಕೆ ಟಾಟಾ ಬಾಬಾ ಹೇಳ್ತಾ ಇದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಬೈ ಬಾಯ್.